ಸೊ ಗಾಯ್ಸ್, ನೀವು ಬಂದಿದ್ದೀರಾ ಡೆತ್ ನೋಟ್ ಪಾರ್ಟ್ 4 ಗೆ. ಕಳೆದ ಪಾರ್ಟ್ ಅಂತೂ ತುಂಬಾನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಂಡ್ ಆಗಿತ್ತು. ಇಬ್ರು ಬುದ್ಧಿವಂತರು ಅಂದ್ರೆ ಲೈಟ್ ಯಾಗಮಿ ಹಾಗೂ ಎಲ್ ತುಂಬಾನೇ ಫೈಟ್ ಮಾಡ್ಕೊಂಡ್ರು. ಆದ್ರೆ ಕೊನೆಗೆ ಕಳೆದ ಎಪಿಸೋಡ್ ನಲ್ಲಿ ಗೊತ್ತಾಯ್ತು ಎಲ್ ಸತ್ತಿದ್ದಾನೆ ಅಂತ. ಹಾಗಾದ್ರೆ ಲೈಟ್ ನನ್ನ ಯಾರಿಗೂ ಕೂಡ ಇನ್ನು ಹಿಡಿಯೋದಕ್ಕೆ ಸಾಧ್ಯ ಇಲ್ವಾ? ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ವಿಡಿಯೋಗೊಂದು ಲೈಕ್ ಮಾಡಿ ಅದಕ್ಕಿಂತ ಮುಂಚೆ. ಸೊ ಲೆಟ್ಸ್ ಗೋ ಇನ್ ಟು ದ ವಿಡಿಯೋ. ಈಗ ನಮಗೆ ಗೊತ್ತಿರೋ ಹಾಗೇನೆ ಎಲ್ ಸತ್ತಿದ್ದಾನೆ. ಸೊ ಎಲ್ ಸತ್ತ 10 ದಿನಗಳ ನಂತರ ನಾವು ನೋಡ್ತೀವಿ. ಸೊ ಇಲ್ಲಿ ಪೊಲೀಸ್ ಆಫೀಸರ್ಗಳು ಎಲ್ಲರೂ ಕೂಡ ನ್ಯೂಸ್ ಪೇಪರ್ ಅನ್ನ ನೋಡ್ತಿದ್ದಾರೆ. ಎಲ್ ಸತ್ತಿದ್ದಾನೆ ಹೌದು, ಆದ್ರೆ ಕಿರಣ್ಗೆ ಎಲ್ಲ ಹೆಸರು ಹೇಗೆ ಗೊತ್ತಿದೆ? ಅವನ ಪೂರ್ತಿ ಹೆಸರು ಎಲ್ ಅಂತ ಆಗಿರ್ಲಿಲ್ಲ, ಅದು ಬದಲಾಗಿ ಎಲ್ ಲಾ ಲೈಟ್ ಅಂತ ಆಗಿತ್ತು. ಇವನ್ ಈ ಪೊಲೀಸ್ ಅವ್ರಿಗೇನೆ ಗೊತ್ತಿಲ್ಲ ಅವನ ನಿಜವಾದ ಹೆಸರು. ಹಾಗೇನೆ ಇನ್ನೊಂದ್ ಸೈಡ್ ಲೈಟ್ ಗೆ ತುಂಬಾನೇ ಈಸಿ ಆಗಿದೆ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಕ್ಕೆ. ಈಗ ಲೈಟ್ ಪ್ಲಾನ್ ಮಾಡಿದಾನೆ ಏನಂದ್ರೆ ಈ ಲ್ಯಾಪ್ಟಾಪ್ ಅನ್ನು ಯೂಸ್ ಮಾಡ್ಕೊಂಡು ಹೇಗೆ ಎಲ್ ತನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದ ವಾಯ್ಸ್ ಅನ್ನ ಚೇಂಜ್ ಮಾಡ್ಕೊಂಡು ಅದೇ ರೀತಿ ಇವನು ಕೂಡ ಮಾಡ್ತಾನಂತೆ. ಅಂದ್ರೆ ನಮ್ಮ ಲೈಟ್ ಕಿರಣ್ ಅನ್ನ ಹಿಡಿತಾನಂತೆ. ಆಫ್ ಕೋರ್ಸ್ ಅವನು ಮಂಗು ಮಾಡ್ತಿದ್ದಾನೆ ಇವರನ್ನ. ಅದಕ್ಕೆ ಲೈಟ್ ನ ತಂದೆ ಚೀಫ್ ಹೇಳ್ತಾನೆ, ಓಕೆ ಹಾಗಾದ್ರೆ ನೀನು ಇನ್ವೆಸ್ಟಿಗೇಷನ್ ಅನ್ನ ಶುರು ಹಚ್ಕೋ, ಹಾಗೆ ನಿಂಗೇನೆ ಒಂದು ಸಪರೇಟ್ ಆಗಿ ರೆಂಟ್ ಹೌಸ್ ನಾನು ಕೊಡ್ತೀನಿ ಅಂತ. ಹಾಗೆ ಲೈಟ್ ಹೇಳ್ತಾನೆ, ನಾವೇನಾದ್ರೂ ಮಾಡಿ ಆ ಡೆತ್ ನೋಟ್ ಅನ್ನ ಅಡಗಿಸಬೇಕು, ಇಲ್ಲದಿದ್ರೆ ತುಂಬಾನೇ ಡೇಂಜರ್ ಇವೆ. ಸೊ ಅಲ್ಲಿಂದ ಡೈರೆಕ್ಟ್ ಹೋಗ್ತಾನೆ ಲೈಟ್ ಯಾಗಮಿ ಕಾಫಿ ಶಾಪ್ ಗೆ ಮೀಸನನ್ನ ಮೀಟ್ ಆಗೋದಕ್ಕೆ. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ದಿನಗಳ ನಂತರ ಇವರು ಮೀಟ್ ಆಗಿದ್ದಾರೆ. ಸೊ ಮೀಸೆಯಲ್ಲಿ ಕೇಳ್ತಾಳೆ, ಏನಾಯ್ತು ಲೈಟ್ ತುಂಬಾ ಸೀರಿಯಸ್ ಅಲ್ಲಿದ್ಯಾ? ಇದಕ್ಕೆ ಲೈಟ್ ಏನ್ ಕೂಡ ಆನ್ಸರ್ ಮಾಡಲ್ಲ. ಆದ್ರೆ ಸ್ವಲ್ಪದಾದ್ಮೇಲೆ ಹೇಳ್ತಾನೆ, ನೀನು ನನ್ ಜೊತೆ ರೆಂಟ್ ಹೌಸ್ ಅಲ್ಲಿ ಇರ್ಬೇಕು ಅಂತ. ಐ ಮೀನ್ ಆಫ್ ಕೋರ್ಸ್ ಇವನ್ಗೇನು ಅವಳು ಇಷ್ಟ ಅಂತ ಅಲ್ಲ, ಬದಲಾಗಿ ಅವಳು ಕೂಡ ಇವನ ಜೊತೆಗೆ ಇದ್ರೆ ಇವನ ಪ್ಲಾನ್ ತುಂಬಾನೇ ವರ್ಕ್ ಆಗುತ್ತೆ. ಅವ್ನಿಗೆ ಯಾವುದೇ ಲವ್ ಗಿವ್ ಇಲ್ಲ. ಸೊ ಮೇಸನ್ ಗೆ ಖುಷಿ ಆಗುತ್ತೆ ಇವನನ್ನ ಇನ್ವೈಟ್ ಮಾಡ್ದ ಅಂತ. ಅಂಡ್ ಅದೇ ನೈಟ್ ನೋಡ್ತೀವಿ ರಾತ್ರಿ ಹೊತ್ತು ಹೆಡ್ ಕ್ವಾರ್ಟರ್ಸ್ ನ ಮೇಲೆ ರ್ಯೂಕ್ ಹಾಗೂ ಲೈಟ್ ನಿಂತಿದ್ದಾರೆ. ರ್ಯೂಕ್ ಕೇಳ್ತಾನೆ ಲೈಟ್ ನ ಹತ್ರ, ಅಲ್ಲ ಗುರು ಎಲ್ ಸತ್ತಿದ್ದಾನೆ ಆದ್ಮೇಲೆ ಇನ್ ಯಾರಿದ್ದಾರೆ ನಿನ್ನನ್ನ ಬೀಟ್ ಮಾಡೋದಕ್ಕೆ? ಇನ್ನಂತೂ ನಿಮ್ಮ ಫೈಟ್ ಅಲ್ಲಿ ಮಜಾನೇ ಬರ್ತಿಲ್ಲ ನಂಗೆ, ಇನ್ನು ಏನ್ ಮಾಡ್ಬೇಕು ಅಂತ ಇದೆಯಾ? ಲೈಟ್ ಹೇಳ್ತಾನೆ, ರ್ಯೂಕ್ ನೀನ್ ಜಸ್ಟ್ ನೋಡು, ನಾನು ಕಂಪ್ಲೀಟ್ ವರ್ಲ್ಡ್ ಅನ್ನೇ ಚೇಂಜ್ ಮಾಡ್ತೇನೆ. ಸೊ ಏನಾಗುತ್ತೆ ನಿಮ್ಗೆ ಗೊತ್ತೇ ಇದೆ, ನಮ್ಮ ಲೈಟ್ ಯಾಗಮಿ ಬರೀತಾನೆ ಒಬ್ಬೊಬ್ಬರ ಹೆಸರನ್ನ ಡೆತ್ ನೋಟ್ ಅಲ್ಲಿ. ಸೊ ಕಂಪ್ಲೀಟ್ ಆಗಿ ಕ್ರಿಮಿನಲ್ಸ್ ಗಳು ಸಾಯ್ತಾನೆ ಇದಾರೆ ದಿನ ರಾತ್ರಿ. ಅಷ್ಟೆಲ್ಲ ಪೂರ್ತಿ ದುನಿಯಾನೆ ಕಿರಾನ್ ಒಬ್ಬ ಗಾಡ್ ಇದ್ದಾನೆ ಅಂತ ತಿಳ್ಕೊಂಡ್ಬಿಟ್ರು. ಕೆಟ್ಟ ಕೆಲಸ ಮಾಡಿದವರೆಲ್ಲ ಸಾಯ್ತಾರೆ ಅಂತ. ಸೊ ಈಗ ಬೆಳಿಗ್ಗೆ ಹೊತ್ತಾಗಿರುತ್ತೆ, ನಾವೊಂದು ನೋಡ್ತೀವಿ ಅನಾಥಾಶ್ರಮವನ್ನ. ಇದರ ಹೆಸರು ದ ವ್ಯಾಮಿಸ್ ಹೌಸ್ ಅಂತ. ಅಂಡ್ ಆಕ್ಚುಲಿ ಈ ಹೌಸ್ ಆಗಿತ್ತು ವಟಾರಿನದ್ದು, ಅಂದ್ರೆ ಎಲ್ಲ ಜೊತೆಗೆ ಒಬ್ಬ ಇದ್ನಲ್ಲ ಒಂದು, ಅವನಂತೂ ಸತ್ತಿದ್ದಾನೆ ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಇಲ್ಲಿ ನಾವು ನೋಡ್ತೀವಿ ಒಬ್ಬ ಅಜ್ಜ ಇದ್ದಾನೆ ಮತ್ತೆ 2 ಜನ ಮಕ್ಕಳು ಇದ್ದಾರೆ. ಸೊ ಈ ಅನಾಥ ಮಕ್ಕಳಿಗೆ ಹೇಳ್ತಾನೆ ಎಲ್ ಸತ್ತಿದ್ದಾನೆ. ಮತ್ತೆ ಇವರ ಹೆಸರು ಮೆಲೋ ಹಾಗೂ ನಿಯರ್ ಅಂತ. ಇವರಿಬ್ರು ಕೂಡ ಎಲ್ ಅನ್ನ ತುಂಬಾನೇ ಲೈಕ್ ಮಾಡ್ತಿದ್ರು, ಅಂದ್ರೆ ಜೊತೆಗೇನೆ ಬೆಳೆದವರು ಇವರೆಲ್ಲ. ಮೆಲೋ ಹೇಳ್ತದೆ ಕೋಪದಲ್ಲೇ, ಏನ್ ಹೇಳ್ತಿದ್ದೀರಾ, ಎಲ್ ಸಾಯೋದಕ್ಕೆ ಸಾಧ್ಯ ಇಲ್ಲ, ಸುಮ್ನೆ ಏನೇನು ಹೇಳ್ಬೇಡಿ. ಅವನು ನಂಗೆ ಪ್ರಾಮಿಸ್ ಮಾಡಿದ್ದ ಕಿರಣನ ಹಿಡ್ದೆ ನಾನು ಸಾಯೋದು ಅಂತ. ಅದಕ್ಕೆ ಅಜ್ಜ ಹೇಳ್ತಾನೆ, ಹೌದು ಇದು ಸತ್ಯ, ಆದ್ರೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಮೇಲೆ ಹೇಳ್ತಾಳೆ, ಎಲ್ ಸಾಯೋದಕ್ಕಿಂತ ಮುಂಚೆ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಹೇಳಿದ್ದ ಯಾರನ್ನಾದ್ರೂ? ಅದಕ್ಕೆ ಇವನು ಹೇಳ್ತಾನೆ, ಎಲ್ಲದ್ರ ಬಗ್ಗೆ ಏನು ಕೂಡ ಮಾತಾಡ್ಲಿಲ್ಲ, ಯಾಕಂದ್ರೆ ಅವ್ನು ಸತ್ತದು ತುಂಬಾನೇ ಇನ್ಸ್ಟೆಂಟ್ ಆಗಿತ್ತು. ಅದಕ್ಕೆ ಮೇಲೋ ಹೇಳ್ತಾಳೆ, ಹಾಗಾದ್ರೆ ಕಿರಣನ ಕೊಲ್ಲೋದಕ್ಕೆ ನಮ್ಮ ನಿಯರನ್ನ ಕರೆಸೋಣ, ಯಾಕಂದ್ರೆ ನಿಯರ್ ನನ್ನ ರೀತಿ ಎಮೋಷನ್ ಪರ್ಸನ್ ಅಲ್ಲ, ಅವಳು ನೋಡೋದಕ್ಕೂ ಸ್ವಲ್ಪ ಎಲ್ ತರನೇ ಇದ್ದಾಳೆ, ಹಾಗೇನೆ ಅವಳ ವರ್ತನೆ ಕೂಡ ಆ ರೀತಿನೇ ಇದೆ. ಹಾಗಾಗಿ ಇವರಿಬ್ರು ಹೇಳ್ತಾರೆ, ನಾವು ಈ ಅನಾಥಾಶ್ರಮ ಬಿಟ್ಟು ಹೋಗ್ತಿದ್ದೇವೆ ಕಿರಣನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಸೊ ಗಾಯ್ಸ್ 5 ವರ್ಷಗಳ ನಂತರ ಇವರು ಅನಾಥಾಶ್ರಮ ಬಿಟ್ಕೊಂಡು ಹೊರಗಡೆ ಬರ್ತಾರೆ. ಅಂದ್ರೆ ಈಗ 5 ವರ್ಷ ಕೂಡ ಆಗ್ಬಿಟ್ಟಿದೆ. ಸೊ ಈಗ ನಮ್ಮ ನಿಯರ್ ಎಲ್ಲ ಜಾಗವನ್ನ ಹಿಡ್ಕೊಳ್ತಾನೆ ಮತ್ತೆ ಅಮೆರಿಕಾದ ಪ್ರೆಸಿಡೆಂಟ್ ಹತ್ರ ಮಾತಾಡ್ತಾನೆ. ಆಕ್ಚುಲಿ ಗಾಯ್ಸ್ ಒಂದು ಕ್ಲಾರಿಟಿ ಕೊಡೋದಾದ್ರೆ ಇವರಿಬ್ರು ಕೂಡ ಹುಡುಗನೇ, ನೋಡೋದಕ್ಕೆ ಹುಡುಗಿ ತರ ಕಾಣ್ತಿದ್ದಾರೆ ಗುರು. ನಂಗೆ ನಮಗೆ ಕನ್ಫ್ಯೂಸ್ ಆಯ್ತು. ಓಕೆ ಏನೇ ಇರ್ಲಿ, ಈಗ ನಿಯರ್ ಹೇಳ್ತಾನೆ ಅದೊಂದು ಡೆತ್ ನೋಟ್ ಅನ್ನೋ ಬುಕ್ ಇದೆ, ಅದನ್ನ ಜಪಾನ್ ಅಲ್ಲಿರುವಂತಹ ಪೊಲೀಸ್ ಕಂಪನಿ ಒಂದು ಇಟ್ಕೊಂಡಿದೆ. ಹಾಗಾದ್ರೆ ಇದ್ರ ಅರ್ಥ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಇವರು ಏನು ನೋಡ್ತಿದ್ರು, ಇದರಲ್ಲಿ ಮಾತಾಡ್ತಿರೋ ಎಲ್ ಫೇಕ್ ಆಗಿದ್ದಾನೆ, ಅಂದ್ರೆ ನಿಜವಾಗಿ ಎಲ್ ಸತ್ತಿದ್ದಾನೆ ಅಂತ ಇವರಿಗೆ ಕೂಡ ಕನ್ಫರ್ಮ್ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಲೈಟ್ ಯಾಗಮಿಯೇ ಎಲ್ನ ತರ ಲ್ಯಾಪ್ಟಾಪ್ ಅಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅದಕ್ಕೆ ಇಲ್ಲಿನ ಪ್ರೆಸಿಡೆಂಟ್ ಹೇಳ್ತಾರೆ, ಅಲ್ಲ ಗುರು ನಿಂಗೆ ಇದೆಲ್ಲ ಹೇಗೆ ಗೊತ್ತಾಯ್ತು, ನಿಂಗೆ ಹೇಗೆ ಗೊತ್ತಾಗೋಕೆ ಸಾಧ್ಯ, ಅಂತದ್ರಲ್ಲೂ ನೀನ್ ಯಾರು? ಸೊ ಒಬ್ಬ ಏಜೆಂಟ್ ಹೇಳ್ತಾರೆ, ಇವನ ಹೆಸರು ನಿಯರ್ ಅಂತ. ನೋಡೋದಾದ್ರೆ ಇವನು ಎಲ್ನಷ್ಟೇ ಬುದ್ಧಿವಂತ. ಇವನೀಗ ಕಿರಣ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾನಂತೆ. ಈಗ ಕಿರಣನ ಹುಡುಕೋದಕ್ಕೆ ಅಮೆರಿಕದ ಗವರ್ಮೆಂಟ್ ಹೊಸ ಆರ್ಗನೈಸೇಷನ್ ಅನ್ನ ಒಂದು ಮಾಡ್ತಾರೆ. ಇದರ ಹೆಸರು SPK ಅಂತ, ಅಂದ್ರೆ ಸ್ಪೆಷಲ್ ಪ್ರಾವಿಷನ್ ಫಾರ್ ಕಿರಾ ಅಂತ ಇದ್ರ ಹೆಸರು. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ FBI ಮೆಂಬರ್ಸ್ ಗಳು, ಇನ್ವೆಸ್ಟಿಗೇಷನ್ ಅವರು ಎಲ್ಲ ಕೂಡ ಇದ್ರು, ಹಾಗೇನೆ ನಮ್ಮ ನಿಯರ್ ಮೆಲೋ ಎಲ್ಲ ಕೂಡ ಇದ್ದಾರೆ. ಸೊ ಈಗ ನಾವು ನೋಡ್ತೀವಿ ಲೈಟ್ ನಮ್ಮನೆ. ಇಲ್ಲಿ ಒಳಗಡೆ ಲೈಟ್ ಹಾಗೂ ಚೀಫ್ ಕೂಡ ಕೂತಿದ್ದಾರೆ, ಏನೋ ನಾರ್ಮಲ್ ಆಗಿ ಮಾತಾಡ್ತಿದ್ದಾರೆ. ಹಾಗೆ ನಮ್ಮ ಲೈಟ್ ಮನಸ್ಸಲ್ಲಿ ಥಿಂಕ್ ಮಾಡ್ತಾನೆ, ಎಲ್ಲಾನು ನಾರ್ಮಲ್ ಆಗಿದೆ, ಯಾರಿಗೂ ನನ್ನ ಮೇಲೆ ಡೌಟ್ ಬರ್ಲಿಲ್ಲ, ಇನ್ ಮುಂದೆ ಯಾರಾದ್ರೂ ಕೊಲೆ ಮಾಡೋದಕ್ಕೆ ನೋಡಿದ್ರು ಕೂಡ 10 ಸಲ ಆಲೋಚನೆ ಮಾಡ್ತಾರೆ. ಅಂಡ್ ಹಾಗೇನೆ ನಾವು ನೋಡ್ತೀವಿ ಇಲ್ಲಿ ಬಂದಿದ್ದಾಳೆ ಸಾಯು ಯಾಕಾಮಿ. ಇದು ಅವಳೆ ಲೈಟ್ ಯಾಗಮಿನ ತಂಗಿದ್ಲು. ನೀವು ಫಸ್ಟ್ ಎಪಿಸೋಡ್ ನೋಡಿದ್ರೆ ಅದರಲ್ಲಿ ಅವಳು ತುಂಬಾನೇ ಸಣ್ಣ ಇದ್ಲು. ಈಗ ಇದು ಸ್ಟೋರಿ 5 ವರ್ಷ ನಂತರ ಆಗ್ತಿರೋ ಕಾರಣ ದೊಡ್ಡಾಗಿದ್ದಾಳೆ ಸ್ವಲ್ಪ. ಅಂಡ್ ಹಾಗೇನೆ ನಮ್ಮ ಚೀಫ್ ನ ಅಂಡರ್ ಇರುವಂತಹ ಪೊಲೀಸ್ ಆಫೀಸರ್ ಮಾತ್ಸುಡನಿಗೆ ಇವಳನ್ನ ನೋಡಿದ ಮೇಲೆ ಕ್ರಶ್ ಆಗ್ಬಿಡುತ್ತೆ ಗುರು. ಏನಿದು? ಅದಕ್ಕೆ ಚೀಫ್ ಹೇಳ್ತಾನೆ, ಏನ್ ನೋಡ್ತಿದ್ಯಾ ಗುರು ಮಾತ್ಸುಡ, ನನ್ ಮಗಳಿಗೆ ಏನಾದ್ರು ಕಾಣಾಗ್ತಿದ್ಯಾ? ಎನಿವೇಸ್ ನಾವು ನೋಡ್ತೀವಿ ಈಗ ಚೀಫ್ ಗೆ ಆಚೆ ಹೋದಾಗ ಒಂದು ಕಾಲ್ ಬಂದಿರುತ್ತೆ ಐಜಾವಾ ಅನ್ನೊಬ್ಬ ಪೊಲೀಸ್ ಆಫೀಸರ್ ನಿಂದ. ಅದೇನಂದ್ರೆ NPO ಡೈರೆಕ್ಟರ್ ನ ಕಿಡ್ನಾಪ್ ಆಗಿದೆ ಅಂತ. ಇದನ್ನ ಕೇಳಿ ತುಂಬಾನೇ ಚೀಫ್ ಗೆ ಶಾಕ್ ಆಗುತ್ತೆ. ಸೊ ಐಜಾವನ ಅಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಫುಲ್ ನ್ಯೂಸ್. ಎಸ್ ನಮ್ಮ ಪೂರ್ತಿ ದೇಶಕ್ಕೆ ಇಂಪಾರ್ಟೆಂಟ್ ಆಗಿರೋ ಆ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿದ್ದಾರೆ, ಆದ್ರೆ ಅವರು ನಮ್ಗೆ ವಾಪಸ್ ಬೇಕಂದ್ರೆ ಅದರ ಬದಲಾಗಿ ನಾವು ಡೆತ್ ನೋಟ್ ಬುಕ್ ಅನ್ನ ಕೊಡ್ಬೇಕಂತೆ. ಇದನ್ನ ಕೇಳಿ ಅಂತೂ ಎಲ್ರಿಗೂ ಶಾಕ್ ಆಗ್ತಿದೆ. ಹಾಗೇನೆ ಬದಿಯಲ್ಲಿ ಲೈಟ್ ಕೂಡ ನೋಡ್ತಿದ್ದಾನೆ. ಲೈಟ್ ಆಲೋಚನೆ ಮಾಡ್ತಾನೆ, ವೇಟ್ ಅ ಸೆಕೆಂಡ್,
ಇವ್ರಿಗೆ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ ಡೆತ್ ನೋಟ್ ನಮ್ಮ ಬಳಿ ಇದೆ ಅಂತ. ಇದಾದ್ಮೇಲೆ ಲೈಟ್ ನ ತಂದೆ ಆಫೀಸ್ ಅಲ್ಲಿ ಕೂತ್ಕೊಂಡಿರ್ತಾರೆ ಅಂಡ್ ವಾಪಸ್ ಕಾಲ್ ಬರುತ್ತೆ ಐಜಾಮ್ ಅನ್ನೋದು ಮತ್ತೆ ಹೇಳ್ತಾನೆ ನಿಮ್ಮನ್ನ ಮೀಟ್ ಆಗೋದಕ್ಕೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಿದ್ದಾನೆ. ಸೊ ಆಫೀಸ್ಗೆ ಬಂದವನು ಒಬ್ಬ FBI ನ ಏಜೆಂಟ್ ಆಗಿದ್ದಾನೆ ಅಮೆರಿಕಾದಿಂದ. ಅವನು ಬೇಕು ಅಂತಲೇ ಫೇಕ್ ಹೆಸರನ್ನ ಇಲ್ಲಿ ಹಾಕಿದ್ದಾರೆ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕನ್ಫರ್ಮ್ ಆಗಿದೆ ಕೀರಾ ಈ ಜಾಗದಲ್ಲಿ ಎಲ್ಲೋ ಇದ್ದಾನೆ ಅಂತ. ಹಾಗೇನೆ ಹೇಳ್ತಾರೆ ಈ ಏಜೆಂಟ್ ಅಲ್ಲ ನಿಮ್ಮ NPA ಡೈರೆಕ್ಟರ್ ಇಲ್ಲಿ ಕಾಣ್ತಿಲ್ಲ ಇಲ್ಲಿ. ಆಗ ನಮ್ಮ ಚೀಫ್ ತಿಳ್ಕೊಂಡು ಹಾಗಾದ್ರೆ ಅವರೇ ಕಿಡ್ನಾಪ್ ಮಾಡಿದ್ದಾರೆ NPA ಡೈರೆಕ್ಟರ್ ಅನ್ನ. ಸೊ ಕುತ್ತಿಗೆನ ಹಿಡಿಯೋದಕ್ಕೆ ನೋಡ್ತಾನೆ. ಹೇಳು ಎಲ್ಲಿ ನೀನು ಒಡಗಿಸಿಟ್ಟಿದ್ಯಾ ನಮ್ಮ ಡೈರೆಕ್ಟರ್ ಅಂತ. ಅದಕ್ಕೆ ಏಜೆಂಟ್ ಹೇಳ್ತಾನೆ ಏನನ್ನ ಹೇಳ್ತಿದ್ದೀರಾ ಯಾವ ಬಗ್ಗೆ? ಡೈರೆಕ್ಟರ್ ನ ಕಿಡ್ನಾಪ್ ಮಾಡೋದಕ್ಕೆ ನಾವ್ ಯಾಕೆ ಹೋಗ್ತೀವಿ ಅಂಡ್ ಎಲ್ಲಾ ಮಾತುಕತೆಯನ್ನ ಇಲ್ಲಿ ಆಫೀಸ್ ಅಲ್ಲಿ ನೋಡ್ತಿದ್ದಾನೆ ನಮ್ಮ ನಿಯರ್. ಸೊ ನಿಯರ್ ನಿಗೆ ಕೂಡ ಗೊತ್ತಾಗುತ್ತೆ NPA ಡೈರೆಕ್ಟರ್ ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಸೊ ಹಾಗಾದ್ರೆ ಇವರು ಕಿಡ್ನಾಪ್ ಮಾಡಿದ್ದಲ್ಲ ಯಾರೋ ಬೇರೆನೆ ಮಾಡಿದ್ದಾರೆ. ಹಾಗೇನೆ ಯಾಕೆ ಕಿಡ್ನಾಪ್ ಮಾಡಿರ್ಬೋದು ಅಂದ್ರೆ ಅವರಿಗೆ ಡೆತ್ ನೋಟ್ ಬೇಕಾಗಿದೆ. ಸೊ ನಿಯರ್ ಒಂದು ಆರ್ಡರ್ ನ ಹೇಳ್ತಾನೆ ಅದೇನಂದ್ರೆ ಚೀಫ್ ಎಗಾಮಿಗೆ ಹೇಳಿ ನಾವು ಡೆತ್ ನೋಟ್ ನ ಇನ್ವೆಸ್ಟಿಗೇಷನ್ ಅಲ್ಲಿ ಹೆಲ್ಪ್ ಮಾಡ್ತೀವಿ ಅಂತ. ಯಾಕಂದ್ರೆ ಡೆತ್ ನೋಟ್ ಅನ್ನ ನಾವು ಯಾವಾಗ ಬೇಕಾದ್ರೂ ಹುಡುಕ್ಬಹುದು ಆದ್ರೆ NPA ಡೈರೆಕ್ಟರ್ ಸತ್ ಬಿಟ್ರೆ ಸೀರಿಯಸ್ ಆಗುತ್ತೆ ಕೇಸ್ಗಳು. ಅಂಡ್ ಇನ್ನೊಂದ್ ಸೈಡ್ ನಾವು ನೋಡ್ತೀವಿ ಇಲ್ಲಿದೆ ದೊಡ್ಡ ಟ್ವಿಸ್ಟ್. ನಾವು ನೋಡ್ತೀವಿ ಮೆಲೋನ ಮತ್ತೆ ಇವಳು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದಾಳೆ NPA ಡೈರೆಕ್ಟರ್ ಅನ್ನ. ಸೊ ಮೆಲೋ ಹಾಗೂ ನಿಯರ್ ಇಲ್ಲಿ ಪ್ಲಾನ್ ಮಾಡಿದ್ದಾರೆ. ಡೈರೆಕ್ಟರ್ ಹತ್ರ ಮೆಲೋ ಕೇಳ್ತಾನೆ ಹೇಳು ನಿಮ್ಮ ಪೊಲೀಸ್ ಆಫೀಸರ್ ಗಳು ಯಾರೆಲ್ಲ ಇದ್ದಾರೆ? ಚೀಫ್ ಯಗಾಮಿ ಹಾಗೂ ಅವನ ಗ್ಯಾಂಗ್ ನಿನ್ನ ಕೆಲಸ ಅಂಡರ್ ನಲ್ಲೇ ಇರುತ್ತಾನೆ. ಸೊ ಡೈರೆಕ್ಟರ್ ಹೇಳ್ತಾರೆ ಹೌದು ಅಂತ. ಸೊ ಅವನಲ್ಲೇ ಮೂಲೆಗೆ ಹಾಕಿ ಮೆಲೋ ಹಾಗೂ ತುಂಬಾ ಜನ ಗ್ಯಾಂಗ್ ಸೇರಿ ಒಂದು ಬದಿ ಕೂತ್ಕೊಳ್ತಾ ಇರ್ತಾರೆ. ಮತ್ತೆ ಇಲ್ಲಿಗೆ ಒಬ್ಬ ಬಂದು ಹೇಳ್ತಾನೆ ನಿಮ್ಗೆ ನ್ಯೂಸ್ ಗೊತ್ತಾಯ್ತಾ ಡೈರೆಕ್ಟರ್ ಸತ್ತಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು. ಸೊ ಯಾಕೆ ಗೊತ್ತಾಯ್ತು ನಮ್ಮ ಮೆಲೋನಿಗೆ? ಹಾಗಾದ್ರೆ ಇದು ಸತ್ಯ ಆಗಿದೆ. ಕೀರಾ ಈಗ ಕೂಡ ಟ್ರೈ ಮಾಡ್ತಿದ್ದಾನೆ ಕೊಲ್ಲೋದಕ್ಕೆ. ಅಂದ್ರೆ ಡೈರೆಕ್ಟ್ ನನ್ನ ಪಕ್ಕ ಡೆತ್ ನೋಟ್ ನಲ್ಲಿ ಹೆಸರು ಬರೆದು ಕೀರಾ ಕೊಂದಿದ್ದಾನೆ ಅಂತ ಕನ್ಫರ್ಮ್ ಆಗಿದೆ. ಸೊ ಈಗ ಮೆಲೋನ ಪ್ಲಾನ್ ಪ್ರಕಾರ ಚೀಫ್ ಯಗಾಮಿ ಇದಾನಲ್ಲ ಅವನ ಮಗಳು ಸಾಯಿ ಯಗಾಮಿ ಅಂತ ಒಬ್ಳಿದ್ದಾಳೆ. ಅವಳನ್ನ ಕಿಡ್ನಾಪ್ ಮಾಡೋಣ ಮತ್ತೆ ಅದ್ರ ಬದಲಾಗಿ ಡೆತ್ ನೋಟ್ ಅನ್ನ ಕೇಳೋಣ ಆಗ ನಮ್ಗೆ ಬುಕ್ ಸಿಗುತ್ತೆ. ಈಗ ಇನ್ನೊಂದ್ ಸೈಡ್ ನಲ್ಲಿ ಟಾಸ್ಕ್ ಫೋರ್ಸ್ ಅಲ್ಲಿ ನಾವು ನೋಡ್ತೀವಿ ಲೈಟ್ ಯಗಾಮಿ ಆಲೋಚನೆ ಮಾಡ್ತಿದ್ದಾನೆ. ಎಸ್ ನಾನು ಡೈರೆಕ್ಟರ್ ನ ಕೊಂದಿದ್ದೇನೆ ಆದ್ರೆ ಹೊಸ ಎಲ್ಲ ಹೆಸರಿನಲ್ಲಿ ಯಾರೋ ಕಾಲ್ ಮಾಡಿದ್ರಲ್ಲ ಅವರದ್ದು ಯಾಕೆ ಇನ್ವೆಸ್ಟಿಗೇಷನ್ ಟೀಮ್ ನವರಿಂದ ಕಾಲ್ ಬರ್ತಿಲ್ಲ ಅಂದ್ರೆ ನಿಯರ್ ನ ಬಗ್ಗೆ ಮಾತಾಡ್ತಿದ್ದಾನೆ ಇವನು. ಅಂಡ್ ಸಡನ್ ಆಗಿ ಡೈರೆಕ್ಟರ್ ನ ಕಾಲ್ ಇಂದ ಕಾಲ್ ಬರುತ್ತೆ. ಇವರೆಲ್ಲರೂ ಕೂಡ ಅದರ ಲೊಕೇಶನ್ ಅನ್ನು ಟ್ರ್ಯಾಕ್ ಮಾಡ್ತಾರೆ. ಸೊ ಈಗ ಕಿಡ್ನಾಪರ್ ಇದ್ನಲ್ಲ ಡೈರೆಕ್ಟರ್ ನ ಕಿಡ್ನಾಪ್ ಮಾಡಿದವನು ಅಂದ್ರೆ ಮೆಲೋ ಅವನು ಹೇಳ್ತಾನೆ ಕಾಲ್ ನಲ್ಲಿ ನಾವು ಡೀಲ್ ಅನ್ನ ಕ್ಯಾನ್ಸಲ್ ಮಾಡಿದೀವಿ ನೀವು ನಮ್ಗೆ ಡೆತ್ ನೋಟ್ ಅನ್ನ ಕೊಡ್ಲಿಲ್ಲ. ಸೊ ನೀವು ಜಾಗೃತಿ ಮಾಡ್ಕೊಳ್ಬೇಕಿತ್ತು ಚೀಫ್ ಯಾಕಂದ್ರೆ ನಾವು ಕಿಡ್ನಾಪ್ ಮಾಡ್ತಿದೀವಿ ನಿಮ್ಮ ಮಗಳು ಸಾಯು ಯಗಾಮಿಯನ್ನ. ಸೊ ನಾವ್ ಏನ್ ಹೇಳ್ತಿದೀವಿ ಅಂದ್ರೆ ತಪ್ಪಿ ಕೂಡ ನಮ್ಮ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡಿದ್ರೆ ನಿಮ್ಮ ಸಾಯು ಯಗಾಮಿ ನಿಮ್ಮ ಕಣ್ಣಲ್ಲಿ ಇರಲ್ಲ. ಅವಳನ್ನ ನಾವು ಈಗಲೇ ಕೊಂದ್ಬಿಡ್ತೀವಿ. ನಾವು ಎಷ್ಟು ಖತರ್ನಾಕ್ ಇದೀವಿ ಅಂದ್ರೆ ನಿಮ್ಗೆ ಪ್ರೂಫ್ ಕೂಡ ಕೊಡ್ಬೋದು ಹೇಗೆ ಡೈರೆಕ್ಟರ್ ಸತ್ತಿದ್ದಾನೆ ಇಲ್ಲಿ ಅಂತ. ಸೊ ಯಾಸ್ ಇದಾಗಿದೆ ಇವರ ಪ್ಲಾನ್. ಇನ್ನೊಂದು ಕಡೆ ಲೈಟ್ ಗೆ ತುಂಬಾನೇ ಕೋಪ ಬರ್ತಿದೆ ಮನಸ್ಸಲ್ಲೇ ಯಾಕಂದ್ರೆ ಇವನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇವರೆಲ್ಲ ಡೆತ್ ನೋಟ್ ಅನ್ನ ಪಡೆಯೋದಕ್ಕೋಸ್ಕರ ಇವನ ತಂಗಿಯನ್ನ ಕೂಡ ಬಿಡಲ್ಲ ಅಂತ. ಇನ್ನೊಂದು ಕಡೆ ತನ್ನ ಮಗಳ ಸುದ್ದಿ ಕೇಳಿದ ತಕ್ಷಣ ಚೀಫ್ ಕಾಲ್ ಮಾಡ್ತಾರೆ ಮನೆಗೆ. ಅಂಡ್ ಲೈಟ್ ಯಗಾಮಿನ ತಾಯಿ ಹೇಳ್ತಾಳೆ ಸಾಯು ಯಗಾಮಿ ಇನ್ನು ಕೂಡ ಮನೆಗೆ ಬರ್ಲಿಲ್ಲ ಯಾಕೆ ಅಂತ. ಹಾಗೇನೆ ಕಾಲ್ ಕಟ್ ಮಾಡಿ ಸಾಯನಿಗೆ ಕಾಲ್ ಮಾಡಿದಾಗ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿದೆ ರೋಡ್ ಸೈಡ್ ಅಲ್ಲಿ ಇವಳ ಮೊಬೈಲ್ ಫೋನ್ ಬಿದ್ದಿದೆ. ಇನ್ನೊಂದು ಕಡೆ ನಿಯರ್ ಅವನ ಏಜೆಂಟ್ಸ್ ಗಳ ಹತ್ರ ಕೇಳ್ತಾನೆ ನಿಮ್ಗೆ ಏನ್ ಅನ್ಸುತ್ತೆ ಯಾರು ಕೊಂದಿರ್ಬೋದು ಆ ಡೈರೆಕ್ಟರ್ ನ ನಿಜವಾಗಿ? ಸೊ ಒಬ್ಬ ಏಜೆಂಟ್ ಹೇಳ್ತಾನೆ ಮೋಸ್ಟ್ಲಿ ಆ ಡೈರೆಕ್ಟರ್ ನ ಕೊಂದದ್ದು ಆ ಕಿಡ್ನಾಪರ್ಸ್ ಇರ್ಬೋದು ಅಂತ. ಅಂಡ್ ಇನ್ನೊಬ್ಬ ಹೇಳ್ತಾನೆ ಮೋಸ್ಟ್ಲಿ ಇದು ಕಿರಣ ಕೆಲಸ ಆಗಿದೆ. ಸೊ ನಿಯರ್ ಹೇಳ್ತಾರೆ ನೀ ಕರೆಕ್ಟ್ ಆಗಿ ಹೇಳ್ತಿದ್ಯಾ. ಹಾಗೇನೆ ನಿಯರ್ ಹೇಳ್ತಾರೆ ಈಗ ನಮ್ಗೆ ತುಂಬಾ ಈಸಿ ಆಗುತ್ತೆ ಕಂಡು ಹಿಡಿಯೋದಕ್ಕೆ ಯಾಕಂದ್ರೆ ನಮ್ಗೆ ಈಗ ಅನುಮಾನದಲ್ಲಿ ಕೆಲವೇ ಜನರಲ್ಲಿದೆ ಯಾಕಂದ್ರೆ ನಾವು ಟ್ರ್ಯಾಕ್ ಮಾಡಿದೀವಿ ಯಾರು ಕಾಲ್ ಮಾಡಿದ್ದು ಅಂತ. ಅಂಡ್ ತೋರಿಸ್ತಾನೆ ಈ ಒಂದು ಫೋಟೋನ ಮತ್ತೆ ಇದು ಮೆಲೋನದಾಗಿದೆ. ವಾಟ್ ಎಸ್ ಇದು ಕೂಡ ಏನೋ ಪ್ಲಾನ್ ಆಗಿರ್ಬೇಕು ಇವ್ರದ್ದು. ಇವನು ಮನಸ್ಸಲ್ಲಿ ಆಲೋಚನೆ ಮಾಡ್ತಾನೆ ಈ ಮೆಲೋನ್ಗೆ ಅಂತ ಎಮೋಷನಲ್ ಕಂಟ್ರೋಲ್ ಇಲ್ಲ ಗುರು ಸುಮ್ನೆ ನಗ್ತಿರ್ತಾನೆ. ಈಗ ಇನ್ನೊಂದ್ ಸೈಡ್ ಚೀಫ್ ಯಗಾಮಿಗೆ ಹಾಗೂ ಪೊಲೀಸ್ ಆಫೀಸರ್ ಗೆ ಕಾಲ್ ಬರುತ್ತೆ ಮೆಲೋನ ಸೈಡ್ ನಿಂದ. ಅಂಡ್ ಕಾಲರ್ ಹೇಳ್ತಾರೆ ಲಾಸ್ ಏಂಜಲಸ್ ಜಾಗದ ಒಂದು ಅಡ್ರೆಸ್ ಅನ್ನ ನಾವು ಕೊಡ್ತೀವಿ ನೀವು ಕರೆಕ್ಟ್ ಆ ಜಾಗಕ್ಕೆ ಬಂದು ಡೆತ್ ನೋಟ್ ಅನ್ನ ನಮ್ಗೆ ಕೊಡ್ಬೇಕು. ಅಂಡ್ ಹಾಗೇನೆ ಒಂದು ವಿಡಿಯೋ ಸೆಂಡ್ ಮಾಡ್ತಾರೆ. ನೋಡಿದಾಗ ಗೊತ್ತಾಗುತ್ತೆ ಸಾಯು ಯಗಾಮಿಯನ್ನ ಕಟ್ ಹಾಕಿದ್ದಾರೆ. ಸೊ ಗೊತ್ತಿದೆಯಲ್ಲ ತಪ್ಪಿ ಕೂಡ ಪೊಲೀಸ್ ಆಫೀಸರ್ ಅನ್ನೆಲ್ಲ ಕರ್ಕೊಂಡು ಹೋಗ್ಬಿಡಿ ನೀವೊಬ್ಬರೇ ಬರ್ಬೇಕು. ಸೊ ನಮ್ಮ ಚೀಫ್ ಎಲ್ರಿಗೂ ಹೇಳ್ತಾರೆ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿದೆ ಒಬ್ಬ ತಂದೆಯಾಗಿ. ಸೊ ನಾನು ಡೆತ್ ನೋಟ್ ಅನ್ನ ಅವ್ರಿಗೆ ಒಪ್ಪಿಸಿ ಮಗಳನ್ನ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಮತ್ತೆ ಆ ಡೆತ್ ನೋಟ್ ಅವರ ಕೈಗೆ ಸಿಕ್ಕಿದ್ಮೇಲೆ ಏನೆಲ್ಲ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅಂದ್ರೆ ಏನೆಲ್ಲ ತೊಂದರೆಗಳಾಗುತ್ತೆ ಎಲ್ಲದರಿಂದ ಕೂಡ ನಾನು ಎದುರಿಸ್ತೀನಿ ಅಂತ ಪ್ರಮಾಣ ಮಾಡ್ತೀನಿ. ಅದಕ್ಕೆ ಲೈಟ್ ಹೇಳ್ತಾನೆ ಇಲ್ಲ ಡ್ಯಾಡ್ ನಾವು ಹಾಗೆ ಮಾಡಿದ್ರೆ ನಮ್ಮ ಪ್ಲಾನ್ ಹಾಳಾಗುತ್ತೆ ಬೇರೆ ಯಾರಿಗಾದ್ರೂ ಆ ಡೆತ್ ನೋಟ್ ಸಿಕ್ಕಿದ್ರೆ ಇದು ತುಂಬಾನೇ ಕಷ್ಟ ಆಗುತ್ತೆ. ಬಟ್ ಚೀಫ್ ಹೇಳ್ತಾರೆ ಇಲ್ಲ ಲೈಟ್ ನಮ್ಗೆ ಕೇವಲ 2 ಅಥವಾ 3 ದಿನ ಉಳಿದಿದೆ ಅಷ್ಟೇ ನಮ್ಮ ಹತ್ರ ಟೈಮ್ ಇಲ್ಲ. ಇನ್ನೊಂದ್ ಕಡೆ ನಿಯರ್ ಅನ್ನ ನೋಡ್ತೀವಿ. ಇವನ್ ಎಕ್ಸ್ಪ್ಲೇನ್ ಮಾಡ್ತಾನೆ ಡೈರೆಕ್ಟರ್ ನ ಕೊಂದದ್ದು ಕಿರಣೆ ಹಾಕಿದ್ದಾನೆ ಅಂತ. ಸೊ ಈಗ ನಿಯರ್ ನವರು ಕಾಲ್ ಮಾಡ್ತಾರೆ ಲೈಟ್ ಗೆ. ಇವ್ರು ಹೇಳ್ತಾರೆ ನಾವ್ ಕೇಳ್ಪಟ್ವಿ ನೀವು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರಾ ಅಂತ. ಹಾಗೆ ನಿಯರ್ ಹೇಳ್ತಾನೆ ಸರ್ ಒಮ್ಮೆ ಕಾಲ್ ಕೊಡ್ಬೋದಾ ನೀವು? ಸೊ ನಿಯರ್ ಮಾತಾಡ್ತಾನೆ ಲೈಟ್ ನ ಹತ್ರ ಹೇಗಿದ್ಯಾ ಎಲ್ ನಂಬರ್ 2. ಇದನ್ನ ಕೇಳಿ ಸಡನ್ ಆಗಿ ಲೈಟ್ ಯಗಾಮಿ ಫುಲ್ ಶಾಕ್ ಆಗ್ತಾನೆ ಯಾರಿದು ಮಾತಾಡ್ತಿರೋದು ಅದರಲ್ಲೂ ಎಲ್ಲ ಹೆಸರು ಯಾಕೆ ತೆಗಿತಿದ್ದಾನೆ ನನ್ನನ್ನು ಎಲ್ ನಂಬರ್ 2 ಅಂತ ಯಾಕೆ ಕರೀತಿದ್ದಾನೆ. ಸೊ ಅದಕ್ಕೆ ನಿಯರ್ ಹೇಳ್ತಾನೆ ಹೇ ಸುಮ್ನಿರು ನಂಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ ನಿನ್ನ ಹೆಸರು ಲೈಟ್ ಆಗಿದೆ ಮತ್ತೆ ಇಲ್ಲಿರುವಂತ 7 ಜನ ಏಜೆಂಟ್ಸ್ ಗಳಿಗೆ ಕೂಡ ಗೊತ್ತಿದೆ ಎಲ್ ಸತ್ತಿದ್ದಾನೆ ಅಂತ. ಲೈಟ್ ಗೆ ಶಾಕ್ ಆಗುತ್ತೆ ಇವರಿಗೆ ಗೊತ್ತಾಗೋದಕ್ಕೆ ಸಾಧ್ಯ ಅದು ಪಬ್ಲಿಕ್ ಆಗ್ಲಿಲ್ಲ. ಸೊ ನಿಯರ್ ಹೇಳ್ತಾನೆ ಲೈಟ್ ನ ಹತ್ರ ನನ್ನನ್ನ ನೀನು ಎಲ್ ಅಂತ ಕರಿಬೇಡ ತಪ್ಪಿಗೂಡ ನಾನು ಎನ್ ಆಗಿದ್ದೀನಿ. ಸೊ ಲೈಟ್ ಗೆ ಇವನ ಹತ್ರ ಮಾತಾಡುವಾಗ ಹೇಗೆ ಫೀಲ್ ಆಗುತ್ತೆ ಅಂದ್ರೆ ಇನ್ನು ಕೂಡ ಎಲ್ ಬದುಕಿದ್ದಾನೆ ಅವನ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾನೆ ಆ ರೀತಿ ಫೀಲ್ ಆಗ್ತದೆ. ಆದ್ರೆ ಲೈಟ್ ನಿಗೆ ಈಗ ಮಾತಾಡೋದಕ್ಕೆ ಅಷ್ಟು ಟೈಮ್ ಇಲ್ಲ ಯಾಕಂದ್ರೆ ಅವನಿಗೆ ಬಚಾವ್ ಮಾಡಬೇಕು ಸಾಯು ಯಗಾಮಿಯನ್ನ. ಸೊ ಲೈಟ್ ಅಂತ ನಾರ್ಮಲ್ ಆಗಿ ಮಾತಾಡ್ತಾನೆ ನಿಯರ್ ಹತ್ರ ಹೆಲೋ ಮಿಸ್ಟರ್ ಎನ್ ನೈಸ್ ಟು ಮೀಟ್ ಯು. ಆದ್ರೆ ಡೈರೆಕ್ಟ್ ನ ಕಿಡ್ನಾಪ್ ಆದ್ಮೇಲೆ ಅಂಡ್ ಅವರ ಡೆತ್ ಕೂಡ ಆಯ್ತು ಆದ್ರೆ ಈಗ ಡೆತ್ ನೋಟ್ ಬೇಕು ಅಂತ ಪುನಃ ಕೇಳ್ತಿದ್ದಾರೆ. ಹಾಗೇನೆ ನನ್ನ ತಂಗಿ ಸಾಯು ಯಗಾಮಿಯನ್ನ
ಕೂಡ ಕಿಡ್ನಾಪ್ ಮಾಡಿದ್ದಾರೆ. ಸೊ ಇದೆಲ್ಲದರ ಹಿಂದೆ ಆ ಡೈರೆಕ್ಟರ್ ನ ಕಿಡ್ನಾಪ್ ಮಾಡಿದವರೇ ಕೀರಾ ಆಗಿದ್ದಾರೆ ಅಂತ ನನ್ನ ಅನಿಸಿಕೆ. ಅದೇ ಲಾಸ್ ಏಂಜಲಸ್ ಅಲ್ಲಿ ಅವ್ರು ಮೀಟ್ ಆಗೋದಕ್ಕೆ ಹೇಳಿದ್ದಾರೆ. ಅದಕ್ಕೆ ನಿಯರ್ ಹೇಳ್ತಾನೆ, ಓಕೆ ತೊಂದ್ರೆ ಇಲ್ಲ, ಲಾಸ್ ಏಂಜಲಸ್ ಗೆ ನನ್ನ ಕೆಲವೊಂದು ಏಜೆಂಟ್ಸ್ ಗಳನ್ನು ಕೂಡ ಕಳಿಸ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಎಲ್ ನಂಬರ್ 2. ಸೊ ಹಾಗೇನೆ ನಿಯರ್ ಹೇಳ್ತಾನೆ, ಕಾಲ್ ಕಟ್ ಆದ್ಮೇಲೆ ಐ ಥಿಂಕ್ ಈಗ ನಾವು ಡೆತ್ ನೋಟ್ ನ ಬಗ್ಗೆ ಮಾತ್ರ ಆಲೋಚನೆ ಮಾಡೋದಲ್ಲ, ಸ್ವಲ್ಪ ಜನರ ಪ್ರಾಣ ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಸೊ ಸಾಯಾಗಮಿಯನ್ನ ಏನ್ ತಪ್ಪು ಮಾಡಿದ್ಲು ಅಂತ ಹಿಡಿತಾರೆ. ಸೊ ಅವಳ ಪ್ರಾಣವನ್ನ ಬಚಾವ್ ಮಾಡ್ಬೇಕು. ಈಗ ನಾವು ನೋಡ್ತೀವಿ ಚೀಫ್ ಹೇಳ್ತಾರೆ ಲೈಟ್ ನಿಗೆ, ಲೈಟ್ ನಿನ್ನ ಮೇಲೆ ತುಂಬಾ ಹೋಪ್ಸ್ ಇದೆ, ಪ್ಲೀಸ್ ನನ್ನ ಮಗಳನ್ನ ನಿನ್ನ ತಂಗಿಯನ್ನ ಸೇಫ್ ಆಗಿ ಕರ್ಕೊಂಡ್ ಬಾ ಅಂತ. ಆದ್ರೆ ಲೈಟ್ ಗೆ ಸ್ವಲ್ಪ ಎಮೋಷನಲ್ ಡ್ರಾಮಾ ಮಾಡಿ ಅಟ್ರಾಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಪ್ಪ ನೀವು ಚಿಂತಿಸಬೇಡಿ, ನಾನು ಇದೀನಲ್ಲ, ಯಾರಿಗೊತ್ತು ನಾನು ಅಲ್ಲಿ ಹೋದ್ಮೇಲೆ ನನ್ನ ಕಾಂಟ್ಯಾಕ್ಟ್ ಹೋಗ್ಬೋದು, ಅಂದ್ರೆ ನಾನು ಸಾಯ್ಲೋಬಹುದು, ಆದ್ರೆ ನಾನು ಸತ್ರು ಕೂಡ ಅವಳನ್ನ ಹೇಗಾದ್ರೂ ಕರ್ಕೊಂಡ್ ಬರ್ತೀನಿ. ಸೊ ಅಲ್ಲಿಂದ ಹೋಗ್ತಾನೆ ಅವನ ರೆಂಟ್ ಹೌಸ್ ಗೆ. ಮತ್ತೆ ಇಲ್ಲಿದ್ದಾಳೆ ಮೀಸಾ. ಸೊ ಇವನ್ ಯೂಸ್ ಮಾಡ್ತಿದ್ದಾನೆ ಮೀಸಾ, ಯಾಕಂದ್ರೆ ಅವಳ ಬಳಿ ಇದೆ ಶಿನಿಗಾಮಿ ಕಣ್ಣುಗಳು. ಸೊ ನಂಗೆ ಲಾಸ್ ಏಂಜಲಸ್ ಗೆ ಹೋಗ್ಬೇಕು, ನನ್ ಜೊತೆಗೆ ಬಾ ಅಂತ ಕರೀತಾನೆ, ಯಾಕಂದ್ರೆ ಅದೇ ಕಿಡ್ನಾಪ್ ಆಗಿರೋದು ಅಲ್ಲೇ ತಾನೆ. ಅಂಡ್ ಅಫ್ ಕೋರ್ಸ್ ಇವ್ರಿಗೆ ಮುಂಚೆನೆ ಹೋಗ್ಬೇಕಾಗುತ್ತೆ ಆ ಜಾಗಕ್ಕೆ, ಯಾಕಂದ್ರೆ ನಿಯರ್ ನ ಕಡೆ ಕೆಲವೊಂದು ಏಜೆಂಟ್ಸ್ ಗಳು ಕೂಡ ಅಲ್ಲಿಗೆ ಬರ್ತಾರೆ. ಇನ್ನೊಂದು ಕಡೆ ಪೊಲೀಸ್ ಆಫೀಸರ್ ಐಜಾವನಿಗೆ ಆರ್ಡರ್ ಬಂದಿರುತ್ತೆ ಚೀಫ್ ನಿಂದ, ನೀನು ಕೂಡ ಏಜೆಂಟ್ ಆಗಿ ಅಲ್ಲಿಗೆ ಹೋಗ್ಬೇಕು ಅಂತ. ಆದ್ರೆ ಇವನೇ ಯಾರಿಗೂ ಇಲ್ಲಿ ಹೇರ್ ಕಟ್ ಮಾಡ್ತಿದ್ದಾನೆ ಈ ಟೈಮ್ ನಲ್ಲಿ. ಆದ್ರೆ ಇದಕ್ಕೊಂದು ರೀಸನ್ ಇದೆ, ಅವನ ಮುಖ ಪರಿಚಯ ಸಿಗಬಾರ್ದು ಅಂತ ಹೇಳಿ ಈ ರೀತಿ ಮಾಡ್ತಿದ್ದಾನೆ. ಸೊ ಫೈನಲಿ ಇವ್ರು ಕೂಡ ಬಂದಿದ್ದಾರೆ, ಇವ್ರು ಕೂಡ ಅಲ್ಲಿಗೆ ಹೊರಡೋ ಪ್ಲಾನ್ ಇದೆ. ಆದ್ರೆ ಚೀಫ್ ನ ಯಾರೊಬ್ರು ಹಿಂದೆ ಫಾಲೋ ಮಾಡ್ತಿದ್ದಾರೆ. ಇದನ್ನ ಐಜಾವ ಗಮನಿಸ್ತಾನೆ. ಅಂಡ್ ಚೀಫ್ ಹೇಗಮಿಗೆ ಕೂಡ ಗೊತ್ತಾಗುತ್ತೆ ಯಾರೋ ಹಿಂಬಾಲಿಸ್ತಿದ್ದಾರೆ ಅಂತ. ಹಾಗೇನೆ ಐಜಾವ ಕಾಲ್ ಮಾಡಿರ್ತಾನೆ ಲೈಟ್ ಗೆ, ನಂಗೆ ಗೊತ್ತಾಗ್ತಿಲ್ಲ, ಚೀಫ್ ನ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ್ ಯಾರು ಅಂತ ಕೂಡ ಗೊತ್ತಿಲ್ಲ. ಹಾಗೇನೆ ಚೀಫ್ ಅವರು ಹೋಗ್ತಾರೆ ವಿಮಾನಕ್ಕೆ, ಅಂದ್ರೆ 68 ನಂಬರ್ ನ ವಿಮಾನ ಆಗಿದೆ ಅದು. ಲೈಟ್ ಕೂಡ ಕಾಲ್ ಅಲ್ಲಿ ಹೇಳ್ತಾನೆ, ಏನ್ ಕೂಡ ಟೆನ್ಷನ್ ಮಾಡಬೇಡಿ, ಅವನಷ್ಟೇನೆ ಇರ್ಲಿ ಅಂತ. ಪ್ಲೇನ್ ಅಲ್ಲಿ ಚೀಫ್ ಕೂತಾಗ ಕೂಡ ಈ ವ್ಯಕ್ತಿ ಕೂಡ ಇವನ ಜೊತೆಗೇನೆ ಇರ್ತಾನೆ, ಅವನ ಹತ್ತಿರದ ಸೀಟ್ ನಲ್ಲೇ. ಅಂಡ್ ಈಗ ಪ್ಲೇನ್ ಹೊರಡೆ ಆಗಿದೆ. ಬಟ್ ನಮ್ಗೆ ಗೊತ್ತಾಗುತ್ತೆ ಟ್ವಿಸ್ಟ್, ಇವನ ಹತ್ತಿದ ಪ್ಲೇನ್ ಬೇರೆ ಇನ್ನೊಂದು ಆಗಿದೆ. ಅಂದ್ರೆ ಯಾವ ಪ್ಲೇನ್ ಬರ್ಬೇಕಿತ್ತು ಅದನ್ನ ರಿಪ್ಲೇಸ್ ಮಾಡ್ಕೊಂಡು ಈ ಪ್ಲೇನ್ ಅನ್ನ ಹಾಕಿದ್ದಾರೆ. ಸೊ ಬೆದರಿಕೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಪ್ಲೇನ್ ಅಲ್ಲಿ ನಾವೇನು ಹೈಜಾಕ್ ಮಾಡ್ತಿಲ್ಲ, ಆದ್ರೆ ನಮ್ಗೆ ಗೊತ್ತಾಗಿದೆ ನಮ್ಗೆ ಬೇಕಾದವರು ಒಬ್ರು ಇದ್ದಾರೆ ಇದರಲ್ಲಿ. ಅಂಡ್ ನಾನು ಬೇಕು ಅಂತಲೇ ಬೇರೆ ರೂಟ್ಗೆ ಕರ್ಕೊಂಡು ಹೋಗ್ತಿದ್ದೀನಿ, ಯಾಕಂದ್ರೆ ನಮ್ಮ ಪ್ಲೇನ್ ಅಲ್ಲಿ ಕೂತಿರೋ ಒಬ್ಬ ವ್ಯಕ್ತಿ ಬೇರೆ ಜಾಗಕ್ಕೆ ಹೋಗೋದಕ್ಕಿದೆ. ತಪ್ಪಿ ಕೂಡ ಇದನ್ನ ಮೇಲ್ವರ್ಗದವ್ರಿಗೆ ಯಾರಿಗಾದ್ರೂ ಹೇಳಕ್ಕೆ ಹೋದ್ರೆ ಚೀಫ್ ಅಂತೂ ಪಕ್ಕ ಸಾಯ್ತಾರೆ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ. ಸೊ ನ್ಯೂಸ್ ಚಾನೆಲ್ ಗಳೆಲ್ಲ ನೋಡ್ತೀವಿ ನಾವು, ಚೀಫ್ ಇರುವಂತಹ ಪ್ಲಾನ್ ಅನ್ನ ಕ್ರಾಶ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ ಅಂತ. ಹಾಗೇನೆ ಚೀಫ್ ನ ಕಿಡ್ನಾಪ್ ಮಾಡ್ತಾರ ಏನೋ ಡೌಟ್ ಬರ್ತಿದೆ. ಸೊ ಇದನ್ನ ನ್ಯೂಸ್ ಅಲ್ಲಿ ನೋಡಿದ್ಮೇಲೆ ಐಜಾವ ಹೇಳ್ತಾನೆ ಲೈಟ್ ಗೆ, ನಮ್ಮ ಚೀಫ್ ಅನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಪ್ಲೇನ್ ಅಲ್ಲಿ. ಅಂಡ್ ಲೈಟ್ ನಿಗಂತೂ ಇದನ್ನ ಕೇಳಿ ತುಂಬಾನೇ ಕೋಪ ಬರ್ತಿದೆ. ಆದ್ರೆ ನಮ್ಗೆ ಗೊತ್ತಾಗುತ್ತೆ ಟ್ವಿಸ್ಟ್, ನಮ್ಮ ಚೀಫ್ ಯಾಗಮಿ ಆ ಪ್ಲೇನ್ ಗೆ ಹತ್ತೋಗಿದ್ದ ಮುಂಚೆನೆ ಆ ಪ್ಲೇನ್ ಅಲ್ಲಿ ಬರೋದಂತ ಪ್ಯಾಸೆಂಜರ್ಸ್ ಏನಿದ್ದಾರೆ ಎಲ್ಲರ ಹೆಸರನ್ನ ಕೂಡ ಮುಂಚೆನೆ ಎತ್ತುಕೊಂಡಿದ್ದ. ಪ್ರತಿ ಸೀಟ್ ಗೆ ಅವರವರದೊಂದು ಹೆಸರು ಅಸೈನ್ ಮಾಡಿರ್ತಾರೆ, ಆ ರೀತಿನೇ ಎಲ್ಲರ ಹೆಸರು ಇವನ ಹತ್ರ ಇದೆ. ಸೊ ಈಗಂತೂ ಖತರ್ನಾಕ್ ಆಗುದ್ರಲ್ಲಿದೆ. ಸೊ ಹಾಗೇನೆ ಲೈಟ್ ಯಾಗಮಿ ಆಲೋಚನೆ ಮಾಡ್ತಾನೆ, ಐ ಥಿಂಕ್ ಈ ಕಿಡ್ನಾಪರ್ಸ್ ಗಳು ಪ್ಲಾನ್ ಅನ್ನ ಚೇಂಜ್ ಮಾಡಿದ್ದಾರೆ, ತಂದೆಯನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ತಿದ್ದಾರೆ ಬೇರೆ ಡೈರೆಕ್ಷನ್ ಗೆ. ಸೊ ಈಗ ಲೈಟ್ ಕಾಲ್ ಮಾಡ್ತಾನೆ ನಿಯರ್ ಗೆ. ಲೈಟ್ ಹೇಳ್ತಾನೆ, ಈಗ ಪ್ಲೇನ್ ಅಲ್ಲಿ ಏನೆಲ್ಲ ಆಗೋದ್ರಲ್ಲಿದೆ ನಿಮ್ಗೆ ಗೊತ್ತೇ ಇದೆ, ಹಾಗಾಗಿ ನಾನು ಕೇಳ್ತಿರೋದು ಒಂದೇ, ಅದೇನಂದ್ರೆ ನೀವು ಹೇಳ್ಬೇಕು ಹೈಯರ್ ಅಥಾರಿಟಿಗೆ, ಆ ಹೋದ ಪ್ಲೇನ್ ಅಲ್ಲಿ ಕಿಡ್ನಾಪರ್ಸ್ ನ ಕಡೆಯವರಿದ್ರು ಕೂಡ ಆ ಪ್ಲೇನ್ ಮೇಲೆ ಯಾವ್ದೇ ಆಕ್ಷನ್ ಅನ್ನ ತಗೊಳಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದರಲ್ಲಿದ್ದಾರೆ ನಮ್ಮ ಚೀಫ್. ಇದಕ್ಕೆ ನಿಯರ್ ಓಕೆ ಅಂತ ಹೇಳ್ತಾನೆ. ಅಂಡ್ ಈಗ ಸೀನ್ ಚೇಂಜ್ ಆಗುತ್ತೆ. ಪ್ಲೇನ್ ಅಲ್ಲಿ ಕಾಲ್ ಬರುತ್ತೆ ನಮ್ಮ ಲೈಟ್ ಯಾಗಮಿ ಅಂತ ಅಂದೆ ಚೀಫ್ ನಿಗೆ. ಕಾಲ್ ಬಂದಿರುತ್ತೆ ಮೆಲೋನಿಂದ. ಮೆಲೋ ಹೇಳ್ತಾನೆ, ಹೇ ಮಿಸ್ಟರ್ ಚೀಫ್ ಯಾಗಮಿ, ಸಾರಿ ನಿಮ್ಮನ್ನ ಕಿಡ್ನಾಪ್ ಮಾಡಿದಕ್ಕೆ, ನಮ್ಗೆ ಯಾವ್ದೇ ಪ್ರಾಬ್ಲಮ್ ಇಲ್ಲ ನಿಮ್ಮ ಮೇಲೆ, ನಿಮ್ಮ ಮಗಳಿಗೆ ನಾವು ಏನು ಕೂಡ ಮಾಡೋದಿಲ್ಲ, ಆದ್ರೆ ನಮ್ಗೆ ಬೇಕು ಆ ಡೆತ್ ನೋಟ್. ಹಾಗೇನೆ ನಿನ್ನ ಪಕ್ಕದಲ್ಲಿ ಒಬ್ಬ ಕೂತಿದ್ದಾನಲ್ಲ, ಅವನು ಹೇಳೋ ಎಲ್ಲ ವಿಷಯನ ಕೂಡ ಕೇಳ್ಕೊಳ್ಬೇಕಾಗುತ್ತೆ. ಸೊ ಅದನ್ನ ಮಾಡಿದ್ರೆ ನೀನು ಖಂಡಿತವಾಗ್ಲೂ ಬದುಕ್ತೀಯ, ನಾನು ಅದನ್ನ ನಿಮಗೆ ಪ್ರಾಮಿಸ್ ಮಾಡಬಹುದು. ಸೊ ಇಷ್ಟ ಹೇಳಿ ಕಟ್ ಮಾಡ್ತಾನೆ. ಮತ್ತೆ ನಮ್ಮ ಚೀಫ್ ಯಾಗಮಿ ಆಲೋಚನೆ ಮಾಡ್ತಾನೆ ತುಂಬಾನೇ, ಈಗ ಒಂದು ವೇಳೆ ನಾನು ಈ ಅಪರಿಚಿತ ವ್ಯಕ್ತಿಗೆ, ಅದು ಕೂಡ ಕಿಡ್ನಾಪ್ ಮಾಡುವನು, ಇವನ ಕೈಗೆ ಡೆತ್ ನೋಟ್ ಕೊಟ್ಟು ನನ್ನ ಮಗಳನ್ನ ಬಚಾವ್ ಮಾಡಿಸಿದ್ರೆ ಅವನ ಡೆತ್ ನೋಟ್ ಇಟ್ಕೊಂಡು ಏನೆಲ್ಲ ಕೆಲಸ ಮಾಡಬಹುದು. ಸೊ ತುಂಬಾನೇ ಥಿಂಕಿಂಗ್ ಮಾಡ್ತಿದ್ದಾನೆ. ಈಗ ಪ್ಲೇನ್ ಏನೋ ಲ್ಯಾಂಡಿಂಗ್ ಆಗ್ತಿದೆ ಯಾವುದೋ ಒಂದು ಮರುಭೂಮಿಯ ಜಾಗದಲ್ಲೇ. ಈ ಮರುಭೂಮಿಯ ಜಾಗದಲ್ಲಿ ಒಂದು ಬೇಸ್ಮೆಂಟ್ ಓಪನ್ ಆಗುತ್ತೆ, ಸೀಕ್ರೆಟ್ ಆದ ಡೋರ್ ತರ. ಸೊ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ, ಯಾಕಂದ್ರೆ ನಿಯರ್ ಹಾಗೂ ಲೈಟ್ ಯಾಗಮಿ ಇಬ್ರು ಕೂಡ ಅಂದಾಜಾಗ್ತಿದೆ. ಎಸ್ಪೆಷಲಿ ಲೈಟ್ ಯಾಗಮಿಗೆ ಗೊತ್ತಾಗ್ತಿದೆ ನಾವು ಟ್ರ್ಯಾಕರ್ ಅಲ್ಲಿ ನೋಡ್ತಿದೀವಿ ಅಂತ ಇವ್ರಿಗೆ ಅಂದಾಜಾಗಿರೋ ಕಾರಣ ಈ ಭೂಮಿ ಅಡಿಯ ಅಂಡರ್ ಗ್ರೌಂಡ್ ಗೆ ಹೋಗ್ತಿದ್ದಾರೆ. ಯಾಕಂದ್ರೆ ನಾರ್ಮಲ್ ಆಗಿ ಟ್ರ್ಯಾಕ್ ಮಾಡುವಾಗ ಅದು ಸ್ಯಾಟಲೈಟ್ ನಿಂದ ಕನೆಕ್ಷನ್ ಸಿಗುತ್ತೆ, ಅದ್ರ ಒಳಗಡೆ ಹೋದ್ರೆ ಟ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಇವರಂತೂ ತುಂಬಾನೇ ಬುದ್ಧಿವಂತ ಇದ್ದಾರೆ. ಸೊ ಈ ಅಂಡರ್ ಗ್ರೌಂಡ್ ನ ಒಳಗಡೆ ಹೋಗ್ತಾನೆ ನಮ್ಮ ಚೀಫ್. ಮತ್ತೆ ಫಸ್ಟ್ ಗೆ ನೋಡ್ತಾನೆ ಇಲ್ಲಿ ಸಾಯಾಗಮಿಯನ್ನ ಕಟ್ ಹಾಕಿದ್ದಾರೆ, ಈ ಗಾಜಿನ ಡೋರ್ ನ ಒಳಗಡೆ ಹಾಕಿದ್ದಾರೆ, ಮಾತಾಡೋದು ಕೂಡ ಕೇಳ್ತಿಲ್ಲ. ಇವನು ಸಡನ್ ಆಗಿ ಅವಳನ್ನ ನೋಡಿದ ತಕ್ಷಣ ಓಡ್ಕೊಂಡು ಬರ್ತಾನೆ. ಆದ್ರೆ ಅದೇ ಟೈಮ್ಗೆ ಬದಿಯಲ್ಲಿ ಯಾರೋ ಮುಖ ಫುಲ್ ಕವರ್ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಫೈರ್ ಮಾಡ್ತಾರೆ ಗನ್ ಅಲ್ಲಿ ಬೇರೆ ಕಡೆಗೆ. ಸೊ ಬುಲೆಟ್ ಇದ್ದು ಶಬ್ದ ಕೇಳಿದ ತಕ್ಷಣ ಇಬ್ರು ಕೂಡ ಗಾಬರಿ ಆಗ್ತಾರೆ, ಇಬ್ರು ಕೂಡ ಸೈಲೆಂಟ್ ಆಗ್ತಾರೆ. ಮತ್ತೆ ಅದೇ ಜಾಗದಲ್ಲಿ ಒಬ್ಬನನ್ನ ಇವರು ಗಮನಿಸ್ತಾರೆ. ಇವನ್ ಹೇಳ್ತಾನೆ, ನೀವು ಚಿಂತೆನೆ ಮಾಡಬೇಡಿ, ಈ ಡೋರ್ಗೆ ನಾವು ಬುಲೆಟ್ ಹೊಡೆದ್ರು ಏನಾಗೋದಿಲ್ಲ, ಮತ್ತೆ ನಿಮ್ಮ ಮಗಳು ಬೇಕಂದ್ರೆ ಈ ಡೋರ್ ಅನ್ನ ತಿರುಗಿಸಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಅವಳು ಇಲ್ಲಿಗೆ ಬರ್ತಾಳೆ. ಆದ್ರೆ ಒಂದು ವೇಳೆ ಏನಾದ್ರೂ ಸಾಹಸ ಮಾಡೋದಕ್ಕೆ ಬಂದ್ರೆ ಅಥವಾ ಡೆತ್ ನೋಟ್ ನನಗೆ ಕೊಡದೆ ಹೋದ್ರೆ ನಿನ್ನ ಮಗಳು ನನ್ನ ಕೈಯಿಂದ ಸಾಯೋದಂತೂ ಗ್ಯಾರಂಟಿ. ಈಗ ಮೇಲೋ ಚೀಫ್ ಯಾಗಮಿಗೆ ಒಂದು ಆರ್ಡರ್ ಅನ್ನ ಕೊಟ್ಟಿರ್ತಾರೆ, ಅದೇನಂದ್ರೆ ಡೆತ್ ನೋಟ್ ನ ಅರ್ಧ ಭಾಗದಷ್ಟು ಜಾಗವನ್ನ ಮಾತ್ರ ನೀವು ಗಾಜಿನಲ್ಲಿ ತೋರಿಸಬೇಕು. ಅಂದ್ರೆ ನಿಜವಾಗ್ಲೂ ಏನಾಗ್ತಿದೆ ಇಲ್ಲಿ ಜಸ್ಟ್ ನೋಡ್ತಾ ಇರಿ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಲೈಟ್ ಯಾಗಮಿ ತುಂಬಾನೇ ಟ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಆದ್ರೆ ಏನ್ ಮಾಡೋದಕ್ಕೂ ಆಗ್ತಿಲ್ಲ, ಯಾಕಂದ್ರೆ ಸ್ಯಾಟಲೈಟ್ ಅಲ್ಲಿ ತನಕ ರೀಚ್ ಆಗೋದಿಲ್ಲ, ಅವ್ರಿಗೆ ಯಾವುದೇ ಕನೆಕ್ಷನ್ ಸಿಗೋದಿಲ್ಲ ಆ ಒಂದು ಮರುಭೂಮಿಯ ಅಂಡರ್ ಗ್ರೌಂಡ್ ನಲ್ಲಿ. ಸೊ ಇವನ ಬುದ್ಧಿವಂತಿಕೆ ಎಲ್ಲ ಫ್ಲಾಪ್ ಆಗೋಯ್ತು ಇಲ್ಲಿ. ಹಾಗೇನೆ ಮನಸ್ಸಲ್ಲಿ ತುಂಬಾನೇ ಆಲೋಚನೆ
ಮಾಡ್ತಾನೆ ಲೈಟ್. ಶಿಟ್, ಏನಾಯ್ತಿದ್ದು? ನನ್ನ ಪ್ಲಾನ್ ಅಂತೂ ತುಂಬಾನೇ ಇತ್ತು, ಏನು ಮಾಡೋದಕ್ಕೂ ಆಗ್ತಿಲ್ಲ. ಮತ್ತೆ ಅದೇ ಟೈಮ್ಗೆ ಅವನ ವಾಚ್ ನಿಂದ ಒಂದು ಡೆತ್ ನೋಟ್ ನ ಪೇಪರ್ ಅನ್ನ ಹಾಕಿದ್ದಲ್ಲ ಅದನ್ನ ತೆಗಿತಾನೆ. ಈಗ ಆಲೋಚನೆ ಮಾಡ್ತಿದ್ದಾನೆ, ನಾನು ನನ್ನ ತಂಗಿ ಸಾಯಿಗಾಮಿಯನ್ನ ಬಚಾವ್ ಮಾಡೋದು ಹೇಗೆ, ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಅಂತ. ಇನ್ನೊಂದು ಕಡೆ ಈ ಮಾಸ್ಕ್ ಹಾಕಿದವನು ಹೇಳ್ತಾನೆ ನಮ್ಮ ಚೀಫ್ ನಿಗೆ, ನನ್ಗೆ ಗೊತ್ತಾಗುತ್ತೆ ಇದು ನಿಜವಾದ ಡೆತ್ ನೋಟ್ ಹೌದಾ ಅಲ್ವಾ ಅಂತ. ಸೊ ನನ್ಗೆ ಇದನ್ನ ಟೆಸ್ಟ್ ಮಾಡೋದಕ್ಕೆ ಕೊಡು, ನಾನು ಇದರಲ್ಲಿ ಹೆಸರು ಬರಿತೀನಿ ಅಂತ ಹೇಳ್ತಾನೆ. ಅದಕ್ಕೆ ಚೀಫ್ ಹೇಳ್ತಾನೆ, ಇಲ್ಲ, ನೀನ್ ಇದ್ರಲ್ಲಿ ಹೆಸರು ಬರೆಯೋಗಿ ಇಲ್ಲ ಯಾರದು ಕೂಡ, ಯಾಕಂದ್ರೆ ಯಾವುದೇ ಒಬ್ಬ ಅಮಾಯಕ ಕೂಡ ಇಲ್ಲಿ ಸಾಯ್ಬಾರ್ದು. ಮಾಸ್ಕ್ ಹಾಕಿದವನು ಹೇಳ್ತಾನೆ, ಇಲ್ಲ, ಇದು ಬೇಕಾಗಿದೆ, ಯಾರದೇ ಹೆಸರು ಬರೆಯೋದಿಲ್ಲದಿದ್ರೆ ನಂಗೆ ಗೊತ್ತಾಗುತ್ತೆ ಈ ಡೆತ್ ನೋಟ್ ಅಸಲಿಯ ನಕಲಿಯ ಅಂತ. ಮತ್ತೆ ಒಂದು ವೇಳೆ ಇದು ನಕಲಿ ಆಗಿದ್ರೆ ಪಕ್ಕ ನಿನ್ನ ಮಗಳನ್ನ ಗುಂಡಾಕಿ ಕೊಲ್ತೀನಿ. ಇನ್ನೊಂದು ಕಡೆ ಈಗ ವಾಪಸ್ ಲೈಟ್ ಯಾಗಮಿ ಆಲೋಚನೆ ಮಾಡ್ತಿದ್ದಾನೆ, ನನ್ನ ತಂಗಿಯನ್ನೇ ಬಚಾವ್ ಮಾಡ್ಬೇಕು, ಡೆತ್ ನೋಟ್ ಅನ್ನ ಬಿಟ್ಕೊಡ್ಬೇಕು ಅನ್ಸುತ್ತೆ. ಆದ್ರೆ ಈಗ ಇಲ್ಲಿ ಆಗ್ತಿರೋದೇ ಬೇರೆ. ಮಾಸ್ಕ್ ಮ್ಯಾನ್ ಒಂದು ಹೆಸರನ್ನ ಬರೀತಾನೆ, ಮತ್ತೆ ಅದೇ ಟೈಮ್ಗೆ ಮೆಲೋನ ಜಾಗದಲ್ಲಿ ನಾವು ನೋಡ್ತೀವಿ ಅವನ ಜೊತೆ ಇದ್ದಂತ ಒಬ್ಬ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಾನೆ ಸೇಮ್ ಟೈಮ್ ಅಲ್ಲಿ. ಅಂಡ್ ಮೆಲೋನ ಬದಿಯಲ್ಲಿ ಕೂತವನು ಹೇಳ್ತಾನೆ, ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ಹೋಗ್ತಿದೆ, ಸಾಯ್ರಿ ಎಲ್ರು. ಅಂದ್ರೆ ಇದ್ರ ಅರ್ಥ ಏನಂದ್ರೆ ಈ ಮೆಲೋನ ಬದಿಯಲ್ಲಿ ಒಬ್ಬ ಸತ್ತಿದ್ನಲ್ಲ ಅವನನ್ನ ಇವನ್ ಜೊತೆಗೆ ಗ್ಯಾಂಗ್ ಅಲ್ಲಿ ಇಟ್ಕೊಂಡಿದ್ದ, ಯಾಕಂದ್ರೆ ಅವನೊಬ್ಬ ಡ್ರಗ್ ಡೀಲರ್ ಆಗಿದ್ದ. ಸೊ ಅವನೊಬ್ಬ ಕೆಟ್ಟ ಕೆಲಸ ಮಾಡ್ತಿರೋನಾಗಿರೋ ಕಾರಣ ಬೇಕಂತಲೇ ಕ್ರಿಮಿನಲ್ಸ್ ಗಳನ್ನ ಇವರ ಕಡೆ ಮಾಡ್ಕೊಂಡು ಅವರನ್ನೇ ಕೊಂದ್ಬಿಟ್ಟ. ಜಸ್ಟ್ ಡೆತ್ ನೋಟ್ ನಿಜವಾ ಅಥವಾ ನಕಲಿನ ಅಂತ ನೋಡೋದಕ್ಕೋಸ್ಕರ ಈ ಡ್ರಗ್ ಡೀಲರ್ ಅನ್ನ ಯೂಸ್ ಮಾಡ್ಕೊಂಡ್ರು ಇವರು. ಮೇಲೋ ಅಂತ ತುಂಬಾನೇ ಬುದ್ಧಿವಂತಿಕೆ ಆಟ ಆಡ್ತಿದ್ದಾನೆ. ಸೊ ಕಾಲಲ್ಲಿ ಹೇಳ್ತಾನೆ, ಈಗ ಡೆತ್ ನೋಟ್ ಅಸಲಿ ಆಗಿದೆ, ನಕಲಿ ಅಲ್ಲ, ಅದನ್ನ ತಗೊಂಡು ಬಾ, ಸಾಯಿಗಾಮಿಯನ್ನ ಬಿಡಿಸು. ಸೊ ಹೀಗೆ ಸಾಯಿಗಾಮಿ ಮತ್ತೆ ಚೀಫ್ ಅಲ್ಲಿಂದ ಹೋಗ್ಬಿಡ್ತಾರೆ ಅಂಡರ್ ಗ್ರೌಂಡ್ ಇಂದ ಮೇಲೆ. ಸೊ ಹೊರಗಡೆ ಹೋದ್ಮೇಲೆ ಈಗ ಸ್ಯಾಟಲೈಟ್ ಇಂದ ಟ್ರ್ಯಾಕ್ ಆಗ್ತಿದೆ ಇವರಿಲ್ಲಿದ್ದಾರೆ ಅಂತ. ಲೈಟ್ ಯಾಗಮಿಗೆ ಕಾಣ್ತಿದೆ ಸಾಯಿಗಾಮಿ ಮತ್ತೆ ಅವನ ತಂದೆ ಬರ್ತಿದ್ದಾರೆ ಹೊರಗಡೆ. ಅಂಡ್ ಇನ್ನೊಂದ್ ಸೈಡ್ ಡೈರೆಕ್ಟರ್ ಹೇಳ್ತಾರೆ, ನೀರಲ್ಲಿ ನೋಡು, ಅವ್ರ ಹೆಲಿಕಾಪ್ಟರ್ ಅನ್ನು ಯೂಸ್ ಮಾಡ್ತಿದ್ದಾರೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ. ಅಂಡ್ ಅದೇ ಟೈಮ್ಗೆ ಲೈಟ್ ಯಾಗಮಿ ಕೂಡ ಇನ್ನೊಂದ್ ಸೈಡ್ ಅಲ್ಲಿ ನೋಡ್ತಾನೆ, ಆ ಮರುಭೂಮಿಯ ಜಾಗದಲ್ಲಿ ಮಿಸೈಲ್ ಲಾಂಚ್ ಆಗ್ತಿದೆ. ಲೈಟ್ ಗೆ ನೋಡಿ ಶಾಕ್ ಆಗ್ತಿದೆ, ಯಾಕಂದ್ರೆ ಅವ್ನು ಕನ್ಫ್ಯೂಸ್ ಆಗಿದ್ದಾನೆ, ಆ ಡೆತ್ ನೋಟ್ ಈ ಮಿಸೈಲ್ ಅಲ್ಲಿ ಇದೆಯಾ ಅಥವಾ ಅಲ್ಲಿ ಹೋಗ್ತಿರೋ ಹೆಲಿಕಾಪ್ಟರ್ ನಲ್ಲಿ. ಒಂದೊಂದು ಕ್ಲಿಯರ್ ಇದೆ, ಯಾರೋ ಬುದ್ಧಿವಂತರದೇ ಆಟ ಆಗಿದೆ ಇದು. ಈಗ ಹೆಲಿಕಾಪ್ಟರ್ ನಲ್ಲಿ ಕೂತಿರೋನು ಹೇಳ್ತಾನೆ, ಮೇಲೋ ನೀನ್ ಏನ್ ಹೇಳಿದ್ಯೋ ಅದನ್ನ ನಾನು ಮಾಡ್ಕೊಂಡು ಬಂದಿದ್ದೇನೆ, ಎಲ್ಲಾನು ಪ್ಲಾನ್ ನ ಪ್ರಕಾರ ನಡೀತಿದೆ. ಆದ್ರೆ ಇಲ್ಲಿ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಒಂದು ಟ್ವಿಸ್ಟ್. ಅವ್ನು ಹೋಗ್ತಿರೋ ಹೆಲಿಕಾಪ್ಟರ್ ಸಡನ್ ಆಗಿ ಬ್ಲಾಸ್ಟ್ ಆಗುತ್ತೆ ಅಂಡ್ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ಮಿಸೈಲ್ ಅಲ್ಲಿ ಇತ್ತು ನಿಜವಾಗ್ಲೂ ಡೆತ್ ನೋಟ್, ಬದಲಾಗಿ ಈ ಹೆಲಿಕಾಪ್ಟರ್ ನಲ್ಲಿ ಅಲ್ಲ. ಅಂದ್ರೆ ಆ ಹೆಲಿಕಾಪ್ಟರ್ ನ ಜೊತೆಗೆ ಅವನು ಕೂಡ ಸತ್ತಿದ್ದಾನೆ. ಲೈಟ್ ಗೆ ನಂಬೋದಕ್ಕೂ ಆಗ್ತಿಲ್ಲ, ಈ ರೀತಿ ನನ್ನ ಮಂಗ ಮಾಡಿಬಿಟ್ರ. ಫಸ್ಟ್ ಟೈಮ್ ನಾನು ಜೀವನದಲ್ಲಿ ಸೋತಿದ್ದೇನೆ, ಇವನ್ ಎಲ್ಲಿಗೂ ಕೂಡ ನನ್ನನ್ನ ಸೋಲಿಸೋಕೆ ಆಗಿರ್ಲಿಲ್ಲ. ಆದ್ರೆ ಇದೇನಾಗ್ತಿದೆ, ಅವನಿಗೆ ಲೂಸರ್ ನ ತರ ಫೀಲ್ ಆಗುತ್ತೆ, ಯಾಕಂದ್ರೆ ಆ ಡೆತ್ ನೋಟ್ ಇನ್ನು ಅವನ ಕೈಯಲ್ಲಿ ಇಲ್ಲ ಅಂತ ತುಂಬಾನೇ ಡಿಸಪಾಯಿಂಟ್ ಆಗಿದ್ದಾನೆ. ಅಲ್ಲೇ ಬದಿಲಿ ಮೀಸ್ ಇರ್ತಾಳೆ, ಮತ್ತೆ ಅವಳು ಹೇಳ್ತಾಳೆ, ನೀವು ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನು ಜ್ಯೂಸ್ ರೆಡಿ ಮಾಡಿದೀನಿ, ಕುಡೀರಿ ಅಂತ. ಬಟ್ ಲೈಟ್ ಅಂತ ಕೋಪದಲ್ಲಿ ಜ್ಯೂಸ್ ಅನ್ನು ಬೇಸ್ತಾಕ್ಬಿಡ್ತಾನೆ. ಇನ್ನೊಂದು ಕಡೆ ನಿಯರ್ ಆಲೋಚನೆ ಮಾಡ್ತಾನೆ, ಈ ಹೊತ್ತಿಗೆ ಆ ಡೆತ್ ನೋಟ್ ಅಂತೂ ಮೆಲೋನ ಕೈಗೆ ಸಿಕ್ಕಿರುತ್ತೆ ಅಂಡ್ ನಮ್ಮ ಪ್ಲಾನ್ ಪ್ರಕಾರ ಗೊತ್ತಿದೆ ಯಾರನ್ನ ಕೊಲ್ಬೇಕು ನೆಕ್ಸ್ಟ್ ಅಂತ. ಅದಾಗುತ್ತೆ ಇಲ್ಲಿ ದೊಡ್ಡ ಟ್ವಿಸ್ಟ್. ಮೆಲೋ ಸ್ಟಾರ್ಟ್ ಮಾಡ್ತಾನೆ ಹೆಸರನ್ನ ಬರೆಯೋದಕ್ಕೆ ಡೆತ್ ನೋಟ್ ಅಲ್ಲಿ, ಮತ್ತೆ ಹೆಸರು ಬರೀತಿರೋದು ಬೇರೆ ಯಾರದ್ದು ಅಲ್ಲ, ಅವನು ಕೆಲಸ ಮಾಡಿದ್ನಲ್ಲ US ಏಜೆಂಟ್ ನ ಜೊತೆಗೆ, ಅವರ ಹೆಸರು. ಸೊ ಹೀಗೆ ಒಂದೊಂದಾಗಿ US ಏಜೆಂಟ್ ಗಳು ಒಬ್ಬೊಬ್ರೆ ಸಾಯ್ತಾರೆ. ಇವರನ್ನ ಕೊಲ್ಲೋ ಉದ್ದೇಶ ಏನಂದ್ರೆ ಇವರು ಪ್ಲಾನ್ ಮಾಡ್ತಿದ್ರು ಈ ಡೆತ್ ನೋಟ್ ಅನ್ನ ತಗೊಳ್ಳೋದಕ್ಕೆ. ಇವರೆಲ್ಲರೂ ಕೆಟ್ಟನವರೇ ಆಗಿದ್ರು. ಇದೇ ಸೈಡ್ ನಲ್ಲಿ ನಮ್ಮ ನಿಯರ್ ಕೂಡ ಆಟ ಆಡ್ತಾನೆ. ಅವನು ಲೈಟ್ ಯಾಗಮಿಗೆ ಕಾಲ್ ಮಾಡ್ತಾನೆ, ಹೇಳ್ತಾನೆ, ನನ್ನ ಜೊತೆ ತುಂಬಾ ಏಜೆಂಟ್ಸ್ ಗಳು ಕೆಲಸ ಮಾಡ್ತಿದ್ರು, ಅವರೆಲ್ಲರೂ ಒಬ್ಬೊಬ್ಬರಾಗಿ ಸಾಯ್ತಿದ್ದಾರೆ, ಇದರಲ್ಲಿ ನಿನ್ನದೇನಾದ್ರೂ ಕೈವಾಡ ಇದೆಯಾ ಲೈಟ್? ಯಾಕಂದ್ರೆ ನಿನ್ನ ತಂಗಿಯನ್ನು ಸಹಾಯ ಮಾಡೋದಕ್ಕೆ ನಾವು ಟ್ರ್ಯಾಕರ್ ಹಾಕಿದ್ವಿ. ಇದಕ್ಕೆ ಲೈಟ್ ಹೇಳ್ತಾನೆ, ಇದರಲ್ಲಿ ನನ್ನದು ತಪ್ಪೇನಿದೆ? ಒಂದ್ ವೇಳೆ ಅಲ್ಲಿ ನನ್ನ ತಂಗಿ ಬದಲು ನಿನ್ನ ತಂಗಿ ಅಕ್ಕ ಯಾರಾದ್ರೂ ಇದ್ರೆ ನೀನು ಪಕ್ಕ ಕಾಪಾಡೋಕೆ ಹೋಗ್ತಿದ್ಯಾ ತಾನೆ? ಅದಕ್ಕೆ ನಿಯರ್ ಹೇಳ್ತಾನೆ, ಓಕೆ ಸರಿ, ಇನ್ನು ಫೈಟ್ ಮಾಡಿ ಏನು ಪ್ರಯೋಜನ ಇಲ್ಲ, ನಾವು ಜೊತೆಗೇನೆ ಸೇರಿ ಈ ಕೇಸನ್ನ ಫಿನಿಶ್ ಮಾಡೋಣ. ಹಾಗೇನೆ ನಿಯರ್ ಹೇಳ್ತಾನೆ, ಕೊನೆಯದಾಗೆ ನಂಗೆ ಗೊತ್ತಿದೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಅದೇ ಮೆಲ್ಲೋ ಅಂತ. ವೇಟ್ ಗೈಸ್, ಇವನಂತೂ ಮೆಲ್ಲೋನ ಹೆಸರು ತೆಗಿತಿದ್ದಾನೆ, ಇಲ್ಲಿ ಏನಾಗ್ತಿದೆ? ಲೈಟ್ ಹೇಳ್ತಾನೆ, ಈ ಮೆಲ್ಲೋ ಯಾರು? ಸೊ ಸ್ವಲ್ಪ ಇನ್ಫಾರ್ಮೇಶನ್ಸ್ ಗಳನ್ನ ನಮ್ಮ ನಿಯರ್ ಹೇಳ್ತಾನೆ. ಇಲ್ಲಿ ನಿಯರ್ ಅಂತೂ ಫುಲ್ ಅಡ್ರೆಸ್ ಅನ್ನ ಫುಲ್ ಡೀಟೇಲ್ಸ್ ಅನ್ನ ಹೇಳೋದಿಲ್ಲ, ಯಾಕಂದ್ರೆ ಲೈಟ್ ಯಾಗಮಿ ಕೀರ ಅಂತ ಇನ್ನು ಕೂಡ ಕಂಪ್ಲೀಟ್ ಆಗಿ ಪ್ರೂವ್ ಆಗ್ತಿಲ್ಲ, ಇವರ ಬಳಿ ಯಾವುದೇ ಸಾಕ್ಷಿ ಇಲ್ಲ. ಸೊ ನಮ್ಮ ನಿಯರ್ ಹೇಳೋದೇನಂದ್ರೆ ಮೆಲ್ಲೋ ಅಂತ ನಮ್ಗೆ ಹೆಸರು ಗೊತ್ತಿದೆ ಅಷ್ಟೇ, ಆದ್ರೆ ನಿಜ ಹೆಸರು ಅದೇನಾ ಅಂತ ಕನ್ಫರ್ಮ್ ಇಲ್ಲ. ಆದ್ರೆ ನಂಗೆ ಗೊತ್ತಿದೆ ಸ್ವಲ್ಪ ಸಮಯಗಳ ಹಿಂದೆ ಒಂದು ಅನಾಥಾಶ್ರಮದಲ್ಲಿ ಬದುಕ್ತಿದ್ನಂತೆ, ಅಲ್ಲಿ ಹೆಸರು ವ್ಯಾಮಿಸ್ ಹೌಸ್ ಅಂತ. ಆಗ ಲೈಟ್ ಹೇಳ್ತಾನೆ, ವೇಟ್ ಸೆಕೆಂಡ್, ವ್ಯಾಮಿಸ್ ಹೌಸ್ ಇದನ್ನ ನಾನು ಕೇಳ್ದಾಗಿದೆ, ಅದು ವಟಾರಿ ಕಲ್ತ ಜಾಗ ಆಗಿತ್ತು ತಾನೆ, ಅಂದ್ರೆ ಎಲ್ಲ ಜೊತೆಗಿದ್ದವನು. ಹಾಗೇನೆ ನಿಯರ್ ಹೇಳ್ತಾನೆ, ಈ ಮೇಲೆ ಒಂದು ಆಟವನ್ನ ಆಡ್ತಿದ್ದಾನೆ, ಅದೇನಂದ್ರೆ ಯಾರು ಫಸ್ಟ್ ಕೀರನನ್ನ ಹಿಡಿತಾರೆ ನೋಡೋಣ ಅಂತ. ಮೆಲೋ ಹಿಡಿತಾನ ಅಥವಾ ನಿಯರ್ ಹಿಡಿತಾನ ಅದೇ ಗೊತ್ತಾಗ್ಬೇಕಾಗಿದೆ. ಇದು ಸಿಂಪಲ್ ಆಗಿ ನಿಮ್ಗೆ ಹೇಳೋದಾದ್ರೆ ಮೆಲೋ ಹಾಗೂ ನಿಯರ್ ಜೊತೆಗಿದ್ರು ಕೂಡ ಅವರವರಲ್ಲೇ ಸ್ವಲ್ಪ ವ್ಯತ್ಯಾಸ ಇದೆ. ಇವರಿಬ್ರು ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಕಿರಣನ ಹಿಡಿಯೋದನ್ನ. ಈಗ ಸೀನ್ ಚೇಂಜ್ ಆಗುತ್ತೆ ಕಂಪ್ಲೀಟ್ ಆಗಿ, ಮತ್ತೆ ನಾವು ನೋಡ್ತೀವಿ ಶಿನಿಗಾಮಿ ವರ್ಲ್ಡ್ ಅನ್ನ. ಇಲ್ಲಿ ಒಂದು ಶಿನಿಗಾಮಿ ಕಾಣ್ತಿದೆ, ಇದರ ಹೆಸರು ಸಿದ್ದು ಅಂತ. ಇದು ಹೇಳುತ್ತೆ ಇನ್ನೊಂದು ಶಿನಿಗಾಮಿಯಲ್ಲೇ ನನ್ನ ಡೆತ್ ನೋಟ್ ಅಲ್ಲಿ ಕಾಣೆಯಾಗಿ ಹೋಗಿದೆ, ನೀನೇನಾದ್ರೂ ಗಮನಿಸಿದ್ಯಾ ಅದನ್ನ? ಅದಕ್ಕೆ ಈ ಶಿನಿಗಾಮಿ ಹೇಳುತ್ತೆ, ಹೌದು, ನಿನ್ನ ಡೆತ್ ನೋಟ್ ಅನ್ನ ರ್ಯೂಕ್ ಇಟ್ಕೊಂಡು ಹೋಗಿದ್ದಾನೆ ಭೂಮಿಗೆ, ಮತ್ತೆ ಅದು ನಿಮಗೆ ಬೇಕಂದ್ರೆ ಈಗ ನೀನು ಭೂಮಿಗೆ ಇಡ್ಲೇಬೇಕು ಕಾಣಿಸುತ್ತೆ. ಸೊ ಹಾಗಾದ್ರೆ ಇದು ಬರುತ್ತೆ ಭೂಮಿಗೆ ತನ್ನ ಡೆತ್ ನೋಟ್ ಅನ್ನ ಪಡ್ಕೊಳ್ಳೋದಕ್ಕೆ. ಈಗ 2 ದಿನಗಳ ನಂತರ ಆ ಕಿಡ್ನಾಪ್ ಒಂದು ಕೇಸ್ ಆಗಿತ್ತಲ್ಲ ಸಾಯಿಗಾಮಿ ಅದು, ಆ ಒಂದು ರೀಸನ್ ಇಂದ ಇವಳು ಕಿಡ್ನಾಪ್ ಆದ ಕಾರಣ ತುಂಬಾನೇ ಟ್ರಾಮಾಕ್ಕೆ ಸಿಲುಕಿದಾಳೆ. ಅವಳದೇನೋ ಮಾನಸಿಕ ರೋಗ ಶುರುವಾಗಿದೆ. ಸೊ ಗಾರ್ಡನ್ ಅಲ್ಲಿ ಇವಳನ್ನ ಹಿಡ್ಕೊಂಡು ಹೋಗ್ತಿರ್ತಾಳೆ ವಿಚಾರಲ್ಲೇ. ಇನ್ನೊಂದು ಕಡೆ ಚೀಫ್ ಅಂತೂ ತುಂಬಾನೇ ಆಲೋಚನೆ ಮಾಡ್ತಿದ್ದಾನೆ, ಆ ಡೆತ್ ನೋಟ್ ಅನ್ನ ಹೇಗೆ ದುರುಪಯೋಗ ಮಾಡಬಹುದು. ಅದೇ ಬದಿಯಲ್ಲಿ ರೂಮ್ ನಲ್ಲಿ ನೋಡ್ತೀವಿ ನಾವು ರ್ಯೂಕನ್ನ, ಅವನ ಆಚೀಚೆ ನಡ್ಕೊಂಡು ಹೋಗ್ತಿರ್ತಾನೆ. ಮತ್ತೆ ಅದೇ ಜಾಗಕ್ಕೆ ಶಿನಿಗಾಮಿ
ಸಿದು ಬರ್ತಾನೆ. ರಿಯು ಕೇಳ್ತಾನೆ, ನೀನೇನ್ ಮಾಡ್ತಿದ್ಯಾ ಇಲ್ಲಿ, ಇಲ್ಲಿಗೆ ಯಾಕೆ ಬಂದಿದ್ಯಾ? ಸಿದು ಶಿನಿಗಾಮಿ ಹೇಳುತ್ತಾ, ನಂಗೆ ಗೊತ್ತಿದೆ ನಿನ್ನ ಹತ್ರ ನನ್ನ ಡೆತ್ ನೋಟ್ ಇದೆ, ಸೊ ನನಗೆ ವಾಪಸ್ ಮಾಡು. ರಿಯು ಕೇಳ್ತಾನೆ, ನೀನು ವಾಪಸ್ ಹೋಗು, ನಂಗೆ ಅದನ್ನ ಕೊಡೋದಕ್ಕೆ ಆಗೋದಿಲ್ಲ. ಆದ್ರೆ ಸಿದು ಅಂತ ಫಾಲೋ ಮಾಡಿ ಈ ಒಂದು ಜಾಗಕ್ಕೆ ಬರ್ತಾರೆ. ಈಗ ರಿಯು ಕೇಳ್ತಾನೆ ಕೊನೆಗೆ, ನಂಗೇನ್ ಗೊತ್ತು ನಿನ್ನ ಡೆತ್ ನೋಟ್ ಎಲ್ಲಿದೆ ಅಂತ, ನಿಂಗೆ ಬೇಕು ಅಂತಿದ್ರೆ ಅದನ್ನ ಹುಡ್ಕೋ. ಅಂಡ್ ಈಗ ಇನ್ನೊಂದು ಸೀನ್ ಅಲ್ಲಿ ನಾವು ನೋಡ್ತೀವಿ ಐಜಾವನನ್ನ. ಐಜಾವ ನಿಂಗೆ ಮರ್ತೋಗಿದ್ರೆ ಚೀಫ್ ನ ಜೊತೆಗೆ ಕೆಲಸ ಮಾಡ್ತಿದ್ದ ಅವನು. ಅವ್ರು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತಾ ಗೊತ್ತಾಗುತ್ತೆ, ಈ ವ್ಯಾಮಿಸ್ ಹೌಸ್ ಇದೆಯಲ್ಲ, ಅದೇ ಅನಾಥಾಶ್ರಮ, ಅಲ್ಲಿದ್ದಂತ ಮಕ್ಕಳನ್ನ ತುಂಬಾನೇ ಟ್ರೈನಿಂಗ್ ಮಾಡ್ತಿದ್ರಂತೆ. ಅಂದ್ರೆ ನೆಕ್ಸ್ಟ್ ಲೆವೆಲ್ ತರಬೇತಿಯನ್ನ ಕೊಡ್ತಿದ್ರು. ಯಾಕಂದ್ರೆ ಅವರೆಲ್ಲರ ಗೋಲ್ ಆಗಿತ್ತು ಎಲ್ಲನ್ನ ಬೀಟ್ ಮಾಡೋದು, ಅಂದ್ರೆ ಎಲ್ಗಿಂತ ಕೂಡ ಬುದ್ಧಿವಂತಿಕೆಯಿಂದ ಕೆಲಸವನ್ನ ಮಾಡೋದನ್ನ ಅಲ್ಲಿ ತರಬೇತಿ ನೀಡ್ತಿದ್ರು. ಲಿಟ್ರಲಿ ಗಾಯ್ಸ್, ಒಂದಂತೂ ಹೇಳಕ್ಕಿದೆ, ಎಲ್ಲಂತೂ ಸತ್ತಿದಾನೆ ಯಾವಾಗ್ಲೂ. ಆದ್ರೆ ಎಲ್ಲ ಹೆಸರು ಈಗ ಕೂಡ ಬರ್ತಿದೆ ಅಂದ್ರೆ ಅವನು ಬುದ್ಧಿವಂತಿಕೆ ಮೆಚ್ಚಲೇಬೇಕು. ಹಾಗೇನೆ ಇವರ ರಿಪೋರ್ಟ್ ನಲ್ಲಿ ಗೊತ್ತಾಗುತ್ತೆ, ಎಲ್ಲಷ್ಟು ಬುದ್ಧಿವಂತಿಕೆಯಲ್ಲಿ ಹತ್ತಿರ ಬಂದವನು ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ನಿಯರ್ ಅಂತ. ಆಗ ಲೈಟ್ ಈಗ ಮೇಲೆ ಚೆನ್ನಾಗುತ್ತೆ. ವೇಟ್ ಆ ಮಿಸ್ಟರಿ ಅನ್ನಂತ ಇದ್ನಲ್ಲ, ಅವನೇ ಯಾಕೆ ನಿಯರ್ ಆಗಿರಬಾರ್ದು? ಹಾಗೇನೆ ಇನ್ನು ಕೂಡ ರಿಪೋರ್ಟ್ ಇರುತ್ತೆ, ಅದರಲ್ಲಿ ಗೊತ್ತಾಗುತ್ತೆ ನಿಯರ್ ಅನ್ನ ಬಿಟ್ರೆ ಮೆಲ್ಲೋನ್ ಒಬ್ಬ ವ್ಯಕ್ತಿ ಇದ್ದ, ಅವನು ಕೂಡ ಎಲ್ಲ ರೀತಿಯ ಬುದ್ಧಿವಂತ ಆಗಿದ್ದ. ಆದ್ರ ಪ್ರತಿ ಸಲ ನಿಯರ್ ನ ಜೊತೆಗೆ ಅವನು ಸೋಲ್ತಾ ಇದ್ದ. ಈಗಂತೂ ಲೈಟ್ ಗಮ್ಗೆ ಕನ್ಫರ್ಮ್ ಆಗಿದೆ, ಇದು ಪಕ್ಕ ನಿಯರ್ ನ ಕೆಲಸನೇ ಆಗಿದೆ. ಅಂದ್ರೆ ನಿಯರೇ ನನ್ನ ಇನ್ವೆಸ್ಟಿಗೇಷನ್ ಮಾಡ್ಸಿದಾನೆ. ಅಂಡ್ ಇಲ್ಲಿ ಐಜಾ ಒಂದು ಸ್ಕೆಚಸ್ ಮಾಡಿ ಬಿಡ್ತಾನೆ, ಇಬ್ಬರದು ಕೂಡ ಫೋಟೋವನ್ನ. ಮತ್ತೆ ಡಿಸೈಡ್ ಆಗ್ತಾನೆ, ಈಗ ಫಸ್ಟ್ ನಾನು ಮೆಲ್ಲೋನನ್ನ ಹುಡುಕ್ಬೇಕು. ಇನ್ನೊಂದ್ ಕಡೆ ಮೀಸೆಯಲ್ಲಿ ಮಲಕೊಂಡು ಕಂಪ್ಯೂಟರ್ ಚೆಕ್ ಮಾಡ್ತಿರ್ತಾಳೆ. ಅಂಡ್ ಎಲ್ಲ ಕ್ರಿಮಿನಲ್ಸ್ ಗಳ ಹೆಸರನ್ನ ನೋಡ್ತಿರ್ತಾಳೆ ಅವಳ ಶಿನಿಗಾಮಿ ಕಣ್ಣುಗಳಿಂದ. ಯಾಕಂದ್ರೆ ಅದರಲ್ಲಿ ಮುಖ ನೋಡಿದ್ರೆ ಗೊತ್ತಾಗುತ್ತಾ ಹೆಸರು. ಅಂಡ್ ಮೀಸೆ ಹೇಳ್ತಾಳೆ, ಲೈಟ್ ನಂಗೆ ಗೊತ್ತಾಯ್ತು, ಇಲ್ಲಿ ಕಾಣಿಸಿದ್ರಲ್ಲ ಈ ಕ್ರಿಮಿನಲ್ ನಂದು ಹೆಸರು ಕಾರ್ಲ್ ಸ್ನೈಡರ್ ಅಂತ. ಮತ್ತೆ ನಂಗೆ ಶಿನಿಗಾಮಿ ಕಣ್ಣುಗಳಲ್ಲಿ ಇವನ್ ಎಷ್ಟು ವರ್ಷ ಬದುಕ್ತಾನೆ ಅಂತ ಗೊತ್ತಾಗ್ತಿಲ್ಲ. ಇದರ ಅರ್ಥ ಇವನ ಬಳಿ ಒಂದು ಡೆತ್ ನೋಟ್ ಇದೆ. ಸೊ ಇದನ್ನ ನೋಡಿ ಲೈಟ್ ಗಾಮಿ ಪ್ಲಾನ್ ಮಾಡ್ತಾನೆ. ಅವನ ಡೆತ್ ನೋಟ್ ನ ಸಣ್ಣ ಪೇಜ್ ಇತ್ತಲ್ಲ, ಅದರಲ್ಲಿ ಬರೀತಾನೆ ಇವನ ಹೆಸರು ಮತ್ತೆ ಇವನು ಸಾಯೋ ಕಾರಣ ಹೇಗಿರ್ಬೇಕಂದ್ರೆ, ಅವನು ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯೋದಕ್ಕಿಂತ ಮೊದಲು ಅವನೊಂದು ಲೆಟರ್ ಅನ್ನ ಸೆಂಡ್ ಮಾಡಬೇಕು. ಆ ಲೆಟರ್ ನಲ್ಲಿ ಅವನದ್ದು ಯಾರೆಲ್ಲ ಸೀಕ್ರೆಟ್ ಏಜೆಂಟ್ ಗಳಿದ್ದಾರೆ ಅವರೆಲ್ಲ ಹೆಸರನ್ನ ಬರ್ದಿರ್ಬೇಕು. ಸೊ ಹೀಗೆ ಲೆಟರ್ ಕೂಡ ಬರುತ್ತೆ ಸ್ವಲ್ಪ ಸಮಯದಲ್ಲೇ. ಅಂಡ್ ಗೊತ್ತಾಗುತ್ತೆ ಅವರದ್ದು ಸೀಕ್ರೆಟ್ ಬೇಸ್ ಆಗಿದೆ ಲಾಸ್ ಏಂಜಲಸ್ ಅನ್ನೋ ಜಾಗದಲ್ಲೇ. ಮತ್ತೆ ಅಲ್ಲಿ ನಂಬರ್ ಕೂಡ ಇದೆ, ಅಂದ್ರೆ ಈ ಜಾಗದಲ್ಲಿ ಡೆತ್ ನೋಟ್ ಇದೆ ಅಂತ ಗೊತ್ತಾಗಿದೆ. ಲೈಟ್ ಗಾಮಿ ಮನಸ್ಸಲ್ಲೇ ತಿಳ್ಕೊಳ್ತಾನೆ, ಸಾರಿ ನಿಯರ್ ಮೇಲೋ, ನಿಮ್ಮ ಬುದ್ಧಿವಂತಿಕೆ ನಾನು ಎದುರಲ್ಲ. ನೀವು ಕೂಡ ಎಲ್ಲಾಗೋಕೆ ಹೋದ್ರೆ ನಿಮ್ದು ಅದೇ ಗತಿ ಆಗುತ್ತೆ. ನನ್ನ ಜೊತೆ ಮೀಸಾ ಇದ್ದಾಳೆ, ಅವಳ ಬಳಿ ಶಿನಿಗಾಮಿ ಕಣ್ಣುಗಳಿವೆ. ಮತ್ತೆ ಈಗ ನಂಗೆ ಡೆತ್ ನೋಟ್ ಕೂಡ ಸಿಗುತ್ತೆ, ಯಾಕಂದ್ರೆ ನಿಮ್ಮ ಅಡ್ರೆಸ್ ಲೀಕ್ ಆಗಿದೆ. ಸೊ ನನ್ನನ್ನು ಹಿಡಿಯೋದು ಇಂಪಾಸಿಬಲ್ ಆಗಿದೆ. ಹಾಗೆ ಅಡ್ರೆಸ್ ಬರ್ದ ಲೆಟರ್ ಅನ್ನ ಬೆಂಕಿ ಹಚ್ತಾನೆ, ಯಾಕಂದ್ರೆ ಅದು ಗೊತ್ತಾಗಬಾರ್ದು ಯಾರಿಗೂ. ಅಂಡ್ ಇಲ್ಲಿ ಮೀಸಾ ಅಂತೂ ಇವನ ಲವ್ ತರ ಟ್ರೀಟ್ ಮಾಡ್ತಾಳೆ, ಹಗ್ ಮಾಡ್ಕೊಂಡು. ಅವಳಿಗೆ ಜಸ್ಟ್ ಲೈಟ್ ಬೇಕಿದ್ದದು ಗುರು, ಆದ್ರೆ ಲೈಟ್ ಅಂತ ಅವಳನ್ನು ಯೂಸ್ ಮಾಡ್ಕೊಳ್ತಿದ್ದಾನೆ. ಆದ್ರೆ ಇದೆಲ್ಲವನ್ನು ಕೂಡ ನೋಡ್ತಿರ್ತಾನೆ ಹಿಂದೆಯಿಂದ ಸಿದು ಶಿನಿಗಾಮಿ. ಅಂಡ್ ಈ ಅಡ್ರೆಸ್ ಅನ್ನು ಕೂಡ ನೋಡುತ್ತೆ. ಇದರ ಅರ್ಥ ಮುಂದೇನಾಗೋದ್ರಲ್ಲಿದೆ, ಅದನ್ನ ನೀವು ನೋಡ್ಬೇಕು ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಸೊ ನೆಕ್ಸ್ಟ್ ಒಂದು ತುಂಬಾನೇ ಮಜಾ ಬರೋದ್ರಲ್ಲಿದೆ. ಇನ್ನು 2-3 ಪಾರ್ಟ್ ಗಳಲ್ಲೇ ಮುಗಿಯೋದ್ರಲ್ಲಿದೆ ಡೆತ್ ನೋಟ್. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ, ಪೀಸ್.